ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಸೋನಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಇನ್ನು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಅತಿಥಿಗಳು ತಮ್ಮ ಅಮೃತ ಹಸ್ತದಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ 3 ಸ್ಟಾರ್ ಇವೆಂಟ್ಸ್ ವತಿಯಿಂದ ವಾದ್ಯಗೋಷ್ಠಿ ಆಯೋಜಿಸಲಾಗಿತ್ತು. ಹಾಗೆಯೇ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ದಿನಸಿ ಕಿಟ್ ವಿತರಣೆ, ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ, ವೃದ್ಧರಿಗೆ ಕಂಬಳಿ ವಿತರಣೆ, ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಆಟೋ ಚಾಲಕರು ಸಹ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ, ಅತ್ತಿಬೆಲೆ ಬಸವರಾಜ್, ಹೋರಾಟಗಾರರಾದ ಮಂಜುನಾಥ್ ದೇವು, ಪಟಾಪಟ್ ರವಿ, ಹುಸ್ಕೂರು ಮಧುರಣ್ಣ, ಟಿವಿ ಬಾಬು, ರವೀಂದ್ರಣ್ಣ, ಚಲನಚಿತ್ರ ನಟರಾದ ವಶಿಷ್ಠ ಸಿಂಹ, ಕೊಡೆ ಮುರುಘಾ ಮುನಿ, ಹೋರಾಟಗಾರರಾದ ರೂಪೇಶ್ ರಾಜಣ್ಣ, ಚೇರ್ಮನ್ ಗಣೇಶ್, ಮುರಳಿ ಮೋಹನ್ ರೆಡ್ಡಿ, ಬಂಡಾಪುರ ರಾಮಚಂದ್ರ, ಮಧುಕುಮಾರ್, ದೇವೇಗೌಡರು, ಸುರೇಶ್, ಎಸ್ಎಲ್ವಿ ಮುರಳಿ, ಅಭಿರೆಡ್ಡಿ, ಸಿ ಮುನಿರಾಜು, ಮಂಜುನಾಥ್ ರೆಡ್ಡಿ, ಬಿದ್ರಗುಪ್ಪೆ ರಾಜೇಶ್, ನರಸಾಪುರ ನಾರಾಯಣ್, ವಸಂತ್ ಕುಮಾರ್ ಮತ್ತು ಆಟೋ ಚಾಲಕರು ಹಾಗೂ ಗಡಿನಾಡು ಕನ್ನಡ ಯುವ ಸೇನೆಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಗಡಿನಾಡು ಕನ್ನಡ ಯುವ ಸೇನೆಯ ಅಧ್ಯಕ್ಷರಾಗಿ ನಾಗರಾಜು ಸೋನಿರವರ ನೇತೃತ್ವದಲ್ಲಿ ಈ ಭಾಗದ ನಮ್ಮ ನಾಯಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಬಸವರಾಜ್ ಅವರ ನೇತೃತ್ವದಲ್ಲಿ, ನಾಗರಾಜ್ ಅವರ ಸಾರಥ್ಯದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ವಿಶಿಷ್ಟವಾಗಿ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ವಾದ್ಯಗೋಷ್ಠಿಯ ವಿಶೇಷ ಕಾರ್ಯಕ್ರಮದೊಂದಿಗೆ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ನಮ್ಮ ದೇವರವರು, ಪಟಾಪಟ್ ರವಿರವರು, ಮತ್ತೊಬ್ಬ ನಮ್ಮ ಮುಖಂಡರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಬಿಜೆಪಿ ನಾಯಕರಾದ ಗಣೇಶ್ ಅವರು, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ರವಿರವರಿರ್ಬೋದು, ಮುರಳಿರವರಿರ್ಬೋದು, ಸುರೇಶ್ ಅವರಿರ್ಬೋದು, ಮುಂದಾಜ್ ಅವರಿರ್ಬೋದು, ಬಶೀರ್ ಅವರಿರ್ಬೋದು, ನಮ್ಮ ಹೇಳಿದ್ದೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರ ಸಾನ್ನಿಧ್ಯದಲ್ಲಿ ರಾಜ್ಯೋತ್ಸವದ ಅಂಗವಾಗಿ ಈ ರಾಜ್ಯದ ಕನ್ನಡಿಗರ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಗಡಿನಾಡದ ಭಾಗದಲ್ಲಿರ್ತಕ್ಕಂಥ ಹೊರ ರಾಜ್ಯಗಳಿಂದ ಬಂದು ಅನೇಕ ಭಾಷೆಗಳನ್ನು, ಮಾತೃಭಾಷೆಗಳನ್ನು ಆಡುವಂಥ ಅನೇಕ ಮಹನೀಯರು ಈ ಭಾಗದಲ್ಲಿ ನೆಲೆಸಿದ್ದಾರೆ. ವರ್ಷಗಳು ಕಳೆದಿರ್ತೆಲ್ಲ ನಮ್ಮ ಸೋದರವರು ಈ ಕಾರ್ಯಕ್ರಮವನ್ನು, ಕನ್ನಡ ಧ್ವಜವನ್ನು, ಕನ್ನಡಾಂಬೆಯನ್ನು ಬಹುಶಃ ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಚಿತ್ರರಂಗದಲ್ಲಿ ವಿಶ್ವವಿಖ್ಯಾತ ಚಿತ್ರಗಳನ್ನು
ಅದೇ ರೀತಿ ತಂತ್ರಜ್ಞಾನವನ್ನು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕನ್ನಡ ಚಿತ್ರವನ್ನು ನೋಡುವಂಥ ಚಿತ್ರವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಕನ್ನಡಿಗರ ಜ್ಞಾನ, ಕನ್ನಡಿಗರ ಸಾಹಿತ್ಯ, ಕನ್ನಡಿಗರ ಸಂಸ್ಕೃತಿ, ಕನ್ನಡದ ಭಾಷೆ ವಿಶ್ವವನ್ನು ಆಕರ್ಷಣೆ ಮಾಡ್ತಾ ಇದೆ. ಕನ್ನಡಿಗರ ಮಾತೃತ್ವ ಎಲ್ಲ ವರ್ಗದವ್ರನ್ನ, ಎಲ್ಲ ಭಾಷಿಗರನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನಾವು ಬದಮಾಡ್ಕೊಳ್ತೀವಿ, ಆಶ್ರಯವನ್ನು ನೀಡ್ತೀವಿ. ಎಲ್ಲರ ಅಪೇಕ್ಷೆ ಇದೆ ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರು ಕನ್ನಡವನ್ನು ಕಲಿಬೇಕು, ಕನ್ನಡದಲ್ಲಿ ಮಾತಾಡಬೇಕು. ಆ ದಿಕ್ಕಿನಲ್ಲಿ ಅನೇಕ ಯುವಕರು ರಾಜ್ಯೋತ್ಸವದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಬಹುಶಃ ಅನೇಕರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದು ಯಶಸ್ವಿಗೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತು ಈ ರಾಜ್ಯದ ಕನ್ನಡಿಗರಿಗೆ ತಾಯಿ ಭುವನೇಶ್ವರಿ ವಿಶ್ವಮಟ್ಟದ ಈ ಸಂಸ್ಕೃತಿಯನ್ನು ಬೆಳಗಲಿಕ್ಕೆ ಆಶೀರ್ವಾದವನ್ನು ನೀಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹುಶಃ ಈ ಕಾರ್ಯಕ್ರಮ ಇನ್ನು 9 ಗಂಟೆ ಆದ ನಂತರ ಇಡೀ ಅತಿಬಲಿರ್ತಕ್ಕಂಥ ಎಲ್ಲ ಕನ್ನಡಿಗರು, ಯುವಕರು ಈ ಕಾರ್ಯಕ್ರಮ ನೋಡಲಿಕ್ಕೆ ಆಗಮಿಸ್ತಾರೆ. ಆ ಸಮಯದಲ್ಲಿ ಶಿಸ್ತಿನಿಂದ ಸಹಕರಿಸಿ ಈ ರಾಜ್ಯೋತ್ಸವನ ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಮನವಿಯನ್ನು ಮಾಡ್ತಾ ತಮಗೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರೂ ಗಮನಿಸಿ ನಾನು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್. 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸತಕ್ಕಂಥ ಗಡಿನಾಡು ಯುವ ಸೇನೆಯ ಅಧ್ಯಕ್ಷರು, ನನ್ನ ಸಹೋದರರು, ಆತ್ಮೀಯರಾದ ವಿದೇಶಿಗಳಾದ ನಾಗರಾಜ್ ಸೋನಿ ಅವರ ನೇತೃತ್ವದಲ್ಲಿ ಇವತ್ತು ತುಂಬ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಭಾಗದಲ್ಲಿ 4 ಬಾರಿ ಶಾಸಕರಾಗಿ, ರಾಜ್ಯ ಸಚಿವರಾಗಿ, ಚಿತ್ರದುರ್ಗದ ಸಂಸದರಾಗಿ, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂಥ ನನ್ನ ನಾಯಕರಾದ ನಾರಾಯಣ ಸ್ವಾಮಿ ಅವರೇ, ನಮ್ಮ ಭಾಗದಲ್ಲಿ ಸುಮಾರು 30-35 ವರ್ಷಗಳಿಂದ ಕನ್ನಡದ ನೆಲ, ಜಲ, ಭಾಷೆಗಾಗಿ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನನ್ನ ಸಹೋದರರು, ಆತ್ಮೀಯರಾದ ಮಂಜುನಾಥ್ ದೇವರವರೇ, ಮತ್ತು ಈ ಭಾಗದ ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ಹುಟ್ಟಿ ಇವತ್ತು JDSನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥ, ಯಾಕಂದರೆ ಇನ್ನು ಅವರಿಗಾಗಲೇ ಚುನಾವಣೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಇನ್ನೂ ಎತ್ತರಕ್ಕೆ ಹೇಳಿ, ಯಾಕಂದರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು, ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನನ್ನ ಸಹೋದರ ಪಟಾಪಟ್ ರವಿ ಅವರೇ, ನನ್ನ ಆತ್ಮೀಯರು, ಅತ್ತಿಬೆಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಣೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಆತ್ಮೀಯ ಎಲ್ಲ ಅತ್ತಿಬೆಲೆ ಗ್ರಾಮಸ್ಥರೇ, 1985-90ರಲ್ಲಿ ನಮ್ಮ ಅತ್ತಿಬೆಲೆ ಗ್ರಾಮ ತುಂಬ ಪುಟ್ಟದಾಗಿತ್ತು. ಆವತ್ತಿಂದ ನಾನು ನೋಡ್ತಾ ಇದ್ದೀನಿ, ಅತ್ತಿಬೆಲೆಯಲ್ಲಿ ಯಾವುದಾದ್ರೂ ಬೇರೆ ಊರಲ್ಲಿ ಬರಬೇಕಾದ್ರೆ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಮತ್ತು ಯಾರಾದರೂ ಟೀಚರ್ಸು, ಸರ್ಕಾರಿ ಶಾಲೆಗಳಿದ್ದ ಖಾಸಗಿ ಶಾಲೆಗಳು ಯಾವ ಇರಲಿಲ್ಲ, ಆ ಟೀಚರ್ಸ್ ಮಾತ್ರ ಅವ್ರು ಟ್ರಾನ್ಸ್ಫರ್ ಆದರೆ ಅತ್ತಿಬೆಲೆಗೆ ಬರ್ತಾಯಿದ್ರು. ಬೇರೆ ಊರಿಂದ ಯಾರಾದರೂ ಬಂದು ನೆಟ್ಟು ಬರಬೇಕಾಗಿತ್ತು ಅಷ್ಟೇ. ಅಷ್ಟು ಪುಟ್ಟದಾಗಿತ್ತು, ತುಂಬ ಚಿಕ್ಕದಾಗಿತ್ತು. ತದನಂತರ ಇವತ್ತು ತಂತ್ರಜ್ಞಾನ ಬಂತು, ಹಲವಾರು ಕೈಗಾರಿಕೆಗಳು ಬಂದು ತುಂಬ ಬೃಹದಾಕಾರವಾಗಿ ಇವತ್ತು ಅತ್ತಿಬೆಲೆ ಬೆಳೆದಿದೆ. ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಷ್ಟು ರಾಜ್ಯಗಳ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಳ್ತೀವಿ. ಅವರು ಸಹ
ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಅವರು ಸಹ ಸುಖವಾಗಿ ನೆಮ್ಮದಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಸಹ ನಿಮ್ಮ ಮಾತೃಭಾಷೆ ನಿಮ್ಮ ಮನೇಲಿ ಏನಾದರೂ ಮಾತಾಡ್ಕೊಳ್ಳಿ, ಹೊರಗಡೆ ಬಂದಾಗ ಕನ್ನಡ ಮಾತಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ನನ್ನ ಆತ್ಮೀಯರಾದ ನಾಗರಾಜ್ ಸೋನಿ ಅವರಿಗೆ ಇಂಥ ಕನ್ನಡೋತ್ಸವ ಕಾರ್ಯಕ್ರಮಗಳು ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳು ಸಹ ಹೆಚ್ಚಿಗೆ ಮಾಡೋದಕ್ಕೆ ದೇವರು ಅವರಿಗೆ ಆಯುರ್ವೇದಕ್ಕೆ ಐಶ್ವರ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಸುಂದರ ಸಂಜೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ನೆಚ್ಚಿನ ನಾಯಕರು, ಕೇಂದ್ರದ ಮಾಜಿ ಸಚಿವರಾದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ವಹಿಸಿರ್ತಕ್ಕಂತಹ ನೆಚ್ಚಿನ ನಾಯಕರಾದಂತಹ ಅತಿ ಬೆಲೆಯ ಎನ್ ಬಸವರಾಜ್ ಅವರೇ ಮತ್ತು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಅನೇಕ ಸಲಹೆಗಳನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ದುಡಿತಾ ಇರ್ತಕ್ಕಂತಹ ನನ್ನ ನೆಚ್ಚಿನ ಜೀವದ ಗೆಳೆಯ ಪಟಾಪಟ್ ರವಿ ಅವರೇ ಮತ್ತು ಅತಿಬೆಲೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ನೆಚ್ಚಿನ ಎ ಗಣೇಶ್ ಅವರೇ ಮತ್ತು ಮುರಳಿ ಮೋಹನ್ ಅವರೇ ಮತ್ತು ನೆಚ್ಚಿನ ಸಹೋದರ ಸಿ ಮುನ್ರಾಜ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನೆಚ್ಚಿನ ಗೆಳೆಯರಾದಂಥ ಬಿ ಕೆ ಬಶೀರ್ ಅವರೇ, RNS ರವಿ ಅವರೇ, ಇರ್ಷಾದ್ ಅವರೇ ಮತ್ತು ನಮ್ಮ ಗುರುಗಳಾದಂಥ ಗದಾಂಜನೇಯ ಸ್ವಾಮೀಜಿಗಳವರೇ ಮತ್ತು ಪರಶುರಾಮ ಅವರೇ ಹಾಗೂ ಎ ಮೈನಾಥ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು, ಬಹುಶಃ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ನಾರಾಯಣಸ್ವಾಮಿ ಅವ್ರ ಬಗ್ಗೆ, ಅವ್ರನ್ನ ಮೊದಲು ಆನೇಕಲ್ ಪುರಸಭೆ ಸದಸ್ಯರು ಅಂತೇಳಿ ಮೊಬೈಲಲ್ಲಿ ಹಾಕೊಂಡ್ರು, ನಂತರ ಆನೇಕಲ್ ಶಾಸಕರು ಅಂತೇಳಿ ಹಾಕೊಂಡ್ರು, ಆಮೇಲೆ ಕರ್ನಾಟಕ ರಾಜ್ಯ ಮಂತ್ರಿಗಳು ಅಂತ ಹಾಕ್ಕೊಂಡ್ರು, ಆಮೇಲೆ ಸಂಸದರು ಅಂತೇಳಿ ಹಾಕ್ಕೊಂಡ್ರು, ಆಮೇಲೆ ಕೇಂದ್ರ ಸಚಿವರು ಅಂತ ಹಾಕ್ಕೊಂಡ್ರು. ಇನ್ನೊಂದೇ ಒಂದು ಬಾಕಿ ಇದೆ, ಕರ್ನಾಟಕದ ಮುಖ್ಯಮಂತ್ರಿ ಅಂತೇಳಿ ಹಾಕ್ಕೊಳ್ಳೋದು. ಯಾಕಂದ್ರೆ ಅವ್ರಿಗೆ ಆ ಅರ್ಹತೆ ಇದೆ, ಅನುಭವ ಇದೆ, ಅದನ್ನು ಮುನ್ನಡೆಸ್ತಕ್ಕಂಥ ಆ ಶಕ್ತಿ ಇದೆ. ಯಾರ್ಯಾರು ಏನೇನು ಹಾಕ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ನಾರಾಯಣಸ್ವಾಮಿಯವರು ಎಲ್ಲ ಮೆಟ್ಟಲುಗಳನ್ನು ಹತ್ತು ಬಂದಿದ್ದಾರೆ. ಪುರಸಭೆಯಿಂದ ಪಾರ್ಲಿಮೆಂಟ್ವರೆಗೂ ನೋಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಅವಕಾಶದಲ್ಲಿ ಬಹುಶಃ ಈ ರಾಜ್ಯದ ಮೊಟ್ಟ ಮೊದಲ ದಲಿತ ಮುಖ್ಯಮಂತ್ರಿ ಆಗ್ತಾರೆ. ಅದು ಆ ದಿನಗಳನ್ನ ನಾವು ನೋಡ್ತಾ ಇರ್ತೀವಿ. ಇವತ್ತಿನ ದಿನ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಇಡೀ ರಾಜ್ಯಾದ್ಯಂತ ಬಹಳ ಅದ್ದೂರಿಯಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ನಾಗರಾಜ್ ಸೋನಿಯವರ ಸಾರಥ್ಯದಲ್ಲಿ ಕಳೆದ 20-25 ವರ್ಷಗಳಿಂದ ನಿರಂತರವಾದಂಥ ಚಳವಳಿ, ಹೋರಾಟ, ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇವತ್ತು ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಾಗರಾಜ್ ಸೋನಿಯವರು ಈ ಕಾರ್ಯಕ್ರಮಕ್ಕಾಗಿ ಕಳೆದ 2 ತಿಂಗಳಿಂದ ನಿರಂತರವಾಗಿ ದುಡಿತಾ ಬಂದಿದ್ದಾರೆ. ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಬಂಧುಗಳೇ, ಕರ್ನಾಟಕ ಏಕೀಕರಣ ಆಗಿ 70 ವರ್ಷಗಳು. ಕರ್ನಾಟಕದ ಆ ಏಕೀಕರಣದ ಉದ್ದೇಶಗಳು ಇವತ್ತು ಇಂದಿಗೂ ಕೂಡ ನೆರವೇರದೇ ಇರ್ತಕ್ಕಂಥದ್ದು ಕೂಡ ಒಂದು ದುರಂತದ ಸಂಗತಿ. ಪ್ರತಿನಿತ್ಯ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಪ್ರತಿನಿತ್ಯ ಬಹುತೇಕ ಹೊರ ರಾಜ್ಯದಿಂದ ಬಂದಂಥವ್ರು ಇಲ್ಲಿ
ಇಲ್ಲಿ ಕನ್ನಡಿಗರಾಗಿ ಬದುಕೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವತ್ತು ಕನ್ನಡಿಗರು ತಮಿಳುನಾಡಲ್ಲಿ ಹೋಗಿ ತಮಿಳರಾಗಿ ಬದುಕ್ತಾ ಇದ್ದಾರೆ, ಕೇರಳದಲ್ಲಿ ಹೋಗಿ ಕೇರಳಿಗರಾಗಿ ಬದುಕ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಹೋಗಿ ಮರಾಠಿಗರಾಗಿ ಬದುಕ್ತಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಕನ್ನಡದ ಕಟ್ಟೆ ಅಂತ ಇತ್ತು, ಅದರಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಸಾಹಿತಿಗಳ ಫೋಟೋ ಇತ್ತು, ಅದನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಇವತ್ತು ಈ ಕಾರ್ತಿಕ ದೀಪ ಅಂತೇಳಿ ಇಲ್ಲಿ ತಿರುವಣ್ಣಾಮಲೆ ನಡೀತದೆ. ಇಲ್ಲಿಂದ ಕರ್ನಾಟಕದಿಂದ ಕನ್ನಡ ಬಾವುಟವನ್ನು ಹಾಕೊಂಡು ಹೋದ್ರೆ ಅಲ್ಲಿರ್ತಕ್ಕಂಥ ತಮಿಳಿಗರು, ಪುಂಡ ತಮಿಳರು ಆ ಕನ್ನಡ ಬಾವುಟವನ್ನು ಇಳಿಸದೇ ಇದ್ರೆ ಬೆಂಕಿ ಹಚ್ತೀವಿ, ಹೊಡಿತೀವಿ ಅಂತೇಳಿ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಿದ್ದಾರೆ. ಮೊನ್ನೆ ಶಬರಿಮಲೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಮಾಲೆ ಹಾಕಿರೋರ ಮೇಲೆ ಕೂಡ ದೌರ್ಜನ್ಯವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನೀವು ಯಾವುದೇ ಬಾವುಟ ಹಾರಿಸ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು. ಪ್ರಪಂಚದ ಯಾವುದೇ ದೇಶದ ನಾಗರಿಕರನ್ನ ನಾವು ಬೆಂಗಳೂರಲ್ಲಿ ನೋಡ್ಬೋದು, ಪ್ರಪಂಚದ ಯಾವುದೇ ದೇಶದ ಆಹಾರವನ್ನ ನಾವು ಬೆಂಗಳೂರಲ್ಲಿ ನೋಡ್ಬೋದು. ಆದರೆ ನಾವು ಇಲ್ಲಿ ಎಲ್ರಿಗೂ ಕೂಡ ಒಗ್ಗಟ್ಟಾಗಿ ಬದುಕೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಅನ್ನ ಇಲ್ಲ ಅಂತ ಬಂದವರಿಗೆ ಅನ್ನ ಹಾಕಿದ್ದೇವೆ, ಉದ್ಯೋಗ ಇಲ್ಲ ಅಂತ ಬಂದವರಿಗೆ ಉದ್ಯೋಗ ಕೊಟ್ಟಿದ್ದೇವೆ, ಆಶ್ರಯ ಇಲ್ಲ ಅಂತ ಬಂದವರಿಗೆ ಆಶ್ರಯ ಕೊಟ್ಟಿದ್ದೇವೆ. ಇಷ್ಟೆಲ್ಲ ಕೊಟ್ಟರು ಕೂಡ ಆಶ್ರಯ ಕೊಟ್ಟಂತ ಆಶ್ರಯದಾತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಬೇಕಾಗಿದೆ. ಕೇವಲ ನಾವು ರಾಜ್ಯೋತ್ಸವದ ಕಾರ್ಯಕ್ರಮ ಮಾಡೋದ್ರಿಂದ ಕನ್ನಡಿಗರ ಒಗ್ಗಟ್ಟಾಗೋದಿಲ್ಲ. ಅವರಲ್ಲಿ ಕನ್ನಡತನವನ್ನ ಮೈಗೂಡಿಸಿಕೊಳ್ಳುವಂತೆ ನಾವು ಅವರನ್ನ ಉತ್ತೇಜಿತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. 2500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಕನ್ನಡ ಭಾಷೆ, ಇತ್ತೀಚೆಗೆ ಬೂಕರ್ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ಪಡೆದಂಥ ಏಷ್ಯಾದಲ್ಲಿ ಮೊದಲ ಭಾಷೆ, ಜಗತ್ತಿನ 6000 ಭಾಷೆಗಳಲ್ಲಿ 28ನೇ ಸ್ಥಾನದಲ್ಲಿರ್ತಕ್ಕಂಥ ಕನ್ನಡ ಭಾಷೆ, ಇದು ನಮ್ಮ ಹೆಮ್ಮೆ. ಅದಕ್ಕೆ ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಸ ಹಾಕಿದ್ರು ಮೂಗದಲ್ಲಿ ಕನ್ನಡ ಪದವಾರ್ತೀನಿ, ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತೇಳಿ ಜಿ.ಪಿ. ರಾಜರತ್ನಮ್ಮ ಹೇಳಿದ್ದಾರೆ. ಅದೇ ರೀತಿ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರ ಉದ್ಯಾನ ಅಂತೇಳಿ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಇದು ಅನೇಕ ಮಹನೀಯರು ಈ ರಾಜ್ಯಕ್ಕೆ, ಈ ಕನ್ನಡ ನಾಡಿನ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ದುಡಿದಿರ್ತಕ್ಕಂಥವ್ರು ಕಟ್ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇಂಥ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸಬೇಕು, ಅದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಭಾಷೆ ಏನೇ ಆಗಿರಲಿ, ಆಚೆ ಬಂದಾಗ ಖಂಡಿತವಾಗ್ಲೂ ನೀವು ಕನ್ನಡವನ್ನ ಮಾತನಾಡಲೇಬೇಕು. ಮತ್ತೆ ಕನ್ನಡ ಮಾತೃಭಾಷೆ, ತಾಯಿ ಮತ್ತು ತಾಯಿನಾಡಿಗೆ ದುಡಿಯದವನು ಅವನು ಇದ್ದರೂ ಒಂದೇ, ಸತ್ತರೂ ಒಂದೇ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಬಯಸ್ತಾ, ದೇಹ ಮಣ್ಣಿಗೆ, ಉಸಿರು ಕನ್ನಡಕ್ಕೆ. ನಮಸ್ಕಾರ. ಎಲ್ರಿಗೂ ಕೂಡ 70 ವರ್ಷ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾರೆ. ಇವತ್ತು ಕಳೆದ 35 ವರ್ಷದಿಂದ ಬಸವಣ್ಣ ಅವರು ಹೇಳಿದಂಗೆ ನಮ್ಮ ನಾಯಕರು ಈ ಗಡಿ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವನ ಕಷ್ಟ ಸುಖಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ನಮ್ಮ ಅಧ್ಯಕ್ಷರಾದ ರಂಗನಾಥವರು ಆಚರಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರೀತಿಯ ಶಿಕ್ಷಣದ ನಾಗರಾಜ್ ಸೋನಿ ಅವರು ಕೂಡ ಇದು ಆಚರಿಸ್ಕೊಂಡು ಬಂದಿರ್ತಕ್ಕಂಥದ್ದು ಬರ್ತಾ ಇರ್ತಕ್ಕಂಥ ಭಾಳಷ್ಟು ಆಗಿದೆ. ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ, ನನ್ನೆಲ್ಲ ಮನಸ್ಸಿಸ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟ, ದಯವಿಟ್ಟು ಎಲ್ಲಾದರಿದೆ ಎಂತಾದರಿದೆ ಎಂದೆಂದಿಗೂ ನೀವು ಕನ್ನಡವಾಗಿದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಡೀ ವಿಶ್ವದಲ್ಲಿ ಅನೇಕ ಯುದ್ಧಗಳು ನಡೆದಿದೆ. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಮಹಾಭಾರತ, ಕುರುಕ್ಷೇತ್ರ, ರಾಮಾಯಣ, ಎಲ್ಲ ಯುದ್ಧಗಳು, ಸಮರಗಳೆಲ್ಲ ನಡೆದಿರ್ತಕ್ಕಂಥದ್ದು ಯಾವುದಕ್ಕಂತ ಹೇಳಿದ್ರೆ ಅದು ಅಧಿಕಾರಕ್ಕೆ ಮತ್ತು ಅದು ಅಧಿಕಾರವನ್ನು ತಗೊಳ್ಳೋದಕ್ಕೆ, ಸಂಪತ್ತಿನ. ಆದರೆ ಈ ವಿಶ್ವದಲ್ಲಿ ಏನಾದರೂ ಕನ್ನಡದ
ಭಾಷೆಗೋಸ್ಕರ ಜ್ಞಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ಅಂತಂದ್ರೆ ಕನ್ನಡಿಗರು ಮಾತ್ರ, ಕನ್ನಡಕ್ಕೆ ಮಾತ್ರ ಹೋರಾಟ ಮಾಡ್ಕೊಂಡು ಬರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಮೊಟ್ಟಮೊದಲು. ಅದಕ್ಕೆ ಪಂಪಂದ ಹಿಡಿದು ಕುವೆಂಪುರಿಂದ ಹಿಡಿದು DVGಯಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರದು ದೇವರವರೆಗೂ ಕೂಡ ಕನ್ನಡವೇ ಸತ್ಯ, ಕನ್ನಡ ನಿತ್ಯ, ಕನ್ನಡದ ಜ್ಞಾನ ಅಷ್ಟು ಬೇಕಾಗಿದೆ ಅಂತ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಇನ್ನು ಅನೇಕ ಅವರು ಮಾತಾಡೋರಿದ್ದಾರೆ. ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರತಕ್ಕಂಥ ರೂಪೇಶ್ ಬರ್ತದೆ ಅನಿಸುತ್ತೆ, ಅವ್ರಿಗೆ ಸ್ವಾಗತ ಕೊಡ್ತಾ, ಅದೇ ರೀತಿ ವಶಿಷ್ಠರು ರಾಮರವರು ಬಂದಿದ್ದಾರೆ, ಅವ್ರಿಗೆ ಸಹ ವಂದಿಸ್ತಾ ಆ ಗಣೇಶ್ ಅವರ ಕೋರಿಕೆ ಮೇರೆಗೆ 2 ನಿಮಿಷದಲ್ಲಿ ಅವ್ರು ಬರ್ತಾ ಇದ್ದಾರೆ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದು ಪ್ರತಿ ಶಾಲೆಯಲ್ಲೂ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಎಲ್ಲ ಜಾಗಗಳಲ್ಲೂ ಸಹ ಕರ್ನಾಟಕದ ದೊಡ್ಡ ಹಬ್ಬವಾಗಿ ನಾವು ಆಚರಿಸ್ತಾ ಇದ್ದೀವಿ. ಮತ್ತು ಪ್ರತಿ ತಿಂಗಳು ಯಾವುದೇ ಒಂದು ಹಬ್ಬ ಬರ್ತಾನೆ ಇರುತ್ತೆ. ಸಂಕ್ರಾಂತಿ, ಯುಗಾದಿ, ದೀಪಾವಳಿ ಈ ಥರ ಮತ್ತೆ ಎಲ್ಲ ಜನ ಆಚರಿಸುವಂಥ ಹಬ್ಬ ಯಾವುದಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವ. ಸೊ ನಮ್ಮೆಲ್ಲರಿಗೂ ತಿಳಿದ ಹಾಗೆ 1956ರಲ್ಲಿ ಕರ್ನಾಟಕದ ಏಕೀಕರಣವಾಯಿತು. ಅದು ಸನ್ಮಾನ್ಯ ಎಸ್ ನಿಜಲಿಂಗಪ್ಪ ಅವರ ಒಂದು ನೇತೃತ್ವದಲ್ಲಿ, ಮತ್ತು ಅವರು ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ತದನಂತರ 1973ರಲ್ಲಿ ಮೈಸೂರು ರಾಜ್ಯ ಕರ್ನಾಟಕವಾಗಿ ನಾಮಕರಣವಾಯಿತು. ಆ ಸಮಯದಲ್ಲಿ ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದರು. ಅಂದಿನ ಮೈಸೂರು ರಾಜ್ಯದಲ್ಲಿ 1973 ಮತ್ತು 1956ರಲ್ಲಿ ಸುಮಾರು 19 ಜಿಲ್ಲೆಗಳಾಗಿ ಮಾರ್ಪಟ್ಟಿದ್ದವು. ಇಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿವೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿಯವರಾದರೆ, K ಚಂದ್ರರಾಯ ರೆಡ್ಡಿ ಬಂಗಾರಪೇಟೆ ತಾಲೂಕು ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. ಕರ್ನಾಟಕವಾಗಿ ಮಾರ್ಪಟ್ಟ ಮೇಲೆ ದೇವರಾಜ ಅರಸು ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ಈ ಅತ್ತಿ ಬೆಲೆ ಎನ್ನುವುದು ಕರ್ನಾಟಕ ರಾಜ್ಯದ ಯಾವಾಗಲೂ ಯಾವುದೇ ಒಂದು ಕರ್ನಾಟಕದ ಚಳುವಳಿ ಆಗಲಿ ಪ್ರಥಮವಾಗಿ ಸ್ಟಾರ್ಟ್ ಆಗುವುದು ಅತ್ತಿ ಬೆಲೆಯಲ್ಲಿ. ನಾನು ಸುಮಾರು 30 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈಗ ಸಾರ್ ಅವರು ಹೇಳ್ದಂಗೆ, ಮಂಜುನಾಥ್ ದೇವ್ ಸಾರ್ ಅವರು ಹೇಳಿದಾಗೆ ಪ್ರತಿ ರಾಜ್ಯದ ಜನ ಕರ್ನಾಟಕದಲ್ಲಿದ್ದಾರೆ. ಆದರೆ ಕರ್ನಾಟಕದ ಜನ ಬೇರೆ ರಾಜ್ಯಗಳಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಕರ್ನಾಟಕದ ಜನರಾಗಿರ್ತಕ್ಕಂಥ ನಾವು ತುಂಬ ಹೃದಯವಂತರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದೇ ರೀತಿಯಲ್ಲಿ ನಾವು ಬಿಟ್ಟು ಬೇರೆ ರಾಜ್ಯದಲ್ಲಿ ಜೀವನ ನಡೆಸಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕರ್ನಾಟಕದವರಾದ ನಾವೆಲ್ಲರೂ ಸಹ ನಮ್ಮ ಕರ್ನಾಟಕವನ್ನು ಉಳಿಸ್ಕೋಬೇಕು, ಬೆಳೆಸಬೇಕು,
ನಡೆಸ್ತಾ ಇರುವಂಥ ಎಲ್ಲ ನಾಯಕರಿರ್ಬೋದು, ಅವರಿಗೆ ನಮ್ಮ ಎಲ್ಲರ ಒಂದು ಬೆಂಬಲ ಕೊಡಬೇಕು. ಈ ಬೆಂಬಲ ಕೊಡಬೇಕು ಅಂದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಏನಪ್ಪ ಅಂದರೆ, ನಮ್ಮ ನಾಯಕರು ಇದುವರೆಗೂ ಹೇಳಿರ್ತಾರೆ, ಅಟ್ಲೀಸ್ಟ್ ನಾವು ಆಚೆ ಕಡೆ ಬಂದ ಮೇಲೆ ನಮ್ಮ ಭಾಷೆ ಯಾವುದೇ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಇಲ್ಲ ಬೇರೆ ಉರ್ದು ಇರ್ಬೋದು, ಇಲ್ಲ ಬೇರೆ ಭಾಷೆ ಇರ್ಬೋದು, ಆಚೆ ಕಡೆ ಬಂದ ಮೇಲೆ ಪ್ರತಿಯೊಬ್ಬರು ನಮ್ಮ ಭಾಷೆ ಕನ್ನಡ ಆಗಿರೋದ್ರಿಂದ ಹೆಮ್ಮೆಯಿಂದ ನಾವು ಮಾತಾಡಬೇಕು. ಸೊ ಬೇರೆಯವ್ರಿಗೂ ಸಹಕರಿಸಬೇಕು. ಸಹಕರಿಸೋದ್ರಲ್ಲಿ ಒಂದನೇ ಸ್ಥಾನದಲ್ಲಿ ನಾವಿದ್ದೀವಿ, ಎರಡನೇ ಮಾತಿಲ್ಲ ಅದಕ್ಕೆ. ಇವತ್ತು ನಾನು ಹುಟ್ಟೋದಕ್ಕಿಂತ ಮುಂಚೆನೇ ಗಡಿನಾಡಲ್ಲಿ ಹುಟ್ಕೊಂಡಂತಹ ಸಂಘಟನೆಗಳು ಕನ್ನಡ ಜಾಗೃತಿ ವೇದಿಕೆ ಮತ್ತು ಗಡಿನಾಡು ಯುವ ಸೇನೆ ಇಡೀ ರಾಜ್ಯದಾದ್ಯಂತ, ಅದೇ ರೀತಿ ತಾಲೂಕಿನಾದ್ಯಂತ ಈ ಎರಡೂ ಸಂಘಟನೆಗಳು ಸಹ ಒಂದೆರಡು ಜೋಡೆತ್ತಿನಂತೆ ಎರಡೂ ಸಂಘಟನೆಗಳು ಸಹ ಬಹಳ ಅದ್ಭುತವಾಗಿ ಕನ್ನಡ ಭಾಷೆ ವಿಚಾರವಾಗಿರಲಿ, ಉದ್ಯೋಗದ ವಿಚಾರವಾಗಿರಲಿ, ಅದಾದಮೇಲೆ ವಿದ್ಯಾಭ್ಯಾಸದ ವಿಚಾರವಾಗಿರಲಿ, ಜನಸಾಮಾನ್ಯರ ಸಮಸ್ಯೆಗಳ ವಿಚಾರವಾಗಿರಲಿ, ಕನ್ನಡ ನಾಡು ನುಡಿ ಜನ ಭಾಷೆಗಳು ಇದ್ರ ವಿಚಾರಗಳಲ್ಲಾಗಿರಲಿ, ಅದೇ ರೀತಿ ಕಾವೇರಿ ಹೋರಾಟ ಆಗಿರಲಿ, ಮಹದಾಯಿ ಹೋರಾಟ ಆಗಿರಲಿ, ಮೇಕೆದಾಟು ಹೋರಾಟ ಆಗಿರಲಿ, ಈ ಥರ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥ ಈ ಸಂಘಟನೆಗಳು ಬಹಳ, ನಾನೆಲ್ಲೋ ಇತಿಹಾಸದ ಪುಸ್ತಕಗಳಲ್ಲಿ ಕೇಳಿದ್ದೆ ಈ ಹೋರಾಟಗಳನ್ನು. ಆದರೆ ನನ್ನ ಜೀವನದಲ್ಲಿ ನಾನು ಬದುಕಿದ್ದಾಗಲೇ ಸಹ ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ಮಾವನವರಾಗಿರ್ಬೋದು, ಅದೇ ರೀತಿ ಈ ಕನ್ನಡ ನಾಡು ಕಂಡಂಥ ಮತ್ತೊಬ್ಬ ಹೋರಾಟಗಾರರು ನಮ್ಮ ಬಿಗ್ ಬಾಸ್ ಖ್ಯಾತಿಯಾದಂತಹ ಅಣ್ಣವರು ಇಲ್ಲೇ ವೇದಿಕೆ ಮೇಲಿದ್ದಾರೆ. ಅವರು ಕೂಡ ರೂಪೇಶ್ ರಾಜಣ್ಣವರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ವೇದಿಕೆ ಮೇಲಿದ್ದಾರೆ. ದಯಮಾಡಿ ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಈ ಥರ ನಮ್ಮ ಗಡಿ ಭಾಗದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಂತಹ ಸಂಘಟನೆಗಳು, ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ, ಪಾಲ್ದಾರಾಗಿದ್ದೀವಿ ಅಂತ ಹೇಳೋದಕ್ಕೆ ಎಷ್ಟೋ ಕಡೆ ಖುಷಿ ಇದೆ. ಇವತ್ತು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳು ಒಳ್ಳೆ ಓಪನಿಂಗ್ ಅನ್ನು ಕಂಡುಕೊಳ್ತಾ ಇಲ್ಲ. ಅದೇ ರೀತಿ ನಮ್ಮ ಕನ್ನಡ ಚಲನಚಿತ್ರರಂಗಗಳು ಒಳ್ಳೆ ಥರ ಪ್ರದರ್ಶನಗಳನ್ನು ಆಗ್ತಾ ಇಲ್ಲ. ಈಗ ಮೊನ್ನೆ ತಾನೇ ಡೆವಿಲ್ ಚಿತ್ರ ರಿಲೀಸ್ ಆಗಿದೆ, ಬಹಳ ಅದ್ಭುತವಾಗಿ ಓಪನಿಂಗ್ ಅನ್ನು ಕಂಡುಕೊಂಡಿದೆ. ಇನ್ನು ಮುಂದೆನೂ ಸಹ ಶಿವಣ್ಣವ್ರದ್ದು 45 ಆಗಿರ್ಬೋದು, ಅದೇ ರೀತಿ ಸುದೀಪ್ ಅವ್ರದ್ದು ಮತ್ತೊಂದು ಸಿನಿಮಾ ಬರ್ತಾ ಇದೆ ಮಾರ್ಕ್ ಅಂತೇಳಿ, ಅದೂ ಸಹ. ಅದಾದಮೇಲೆ ಇನ್ನು ಯಾವುದೇ ಕನ್ನಡ ಸಿನಿಮಾಗಳು ರಿಲೀಸ್ ಆದರೂ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ನಮ್ಮ ಗಡಿ ಭಾಗದಲ್ಲಿ ಕನ್ನಡನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಅದನ್ನು ಅಭಿಮಾನಿಸ್ತಾರೆ ಅಂತ ಹೇಳೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನಾನು ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ವೇದಿಕೆಗಳ ಮೇಲೆ. ಇವತ್ತು ಪರಭಾಷಿಗರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಕನ್ನಡಿಗರಿಗೆ ಸಾಕಷ್ಟು ಸಮಸ್ಯೆಗಳು. ಇವತ್ತು ಸಹ ಸಾರ್ವಜನಿಕ ಮಹಿಷಿ ವರದಿ ಜಾರಿಯಾಗಿಲ್ಲ. ಇವತ್ತು ಸಹ ಕನ್ನಡಿಗರಿಗೆ ಎಲ್ಲೋ ಉದ್ಯೋಗಗಳು ಸಿಗ್ತಾ ಇಲ್ಲ. ಇವತ್ತೆಲ್ಲೋ ಖಾಸಗಿ ಕಂಪ್ನಿಗಳಲ್ಲಿ ಸಾಕಷ್ಟು ಜನ ಸ್ಥಳೀಯರಿಗೆ ನಾವು ಉದ್ಯೋಗಗಳು ಸಿಗ್ತಾ ಇಲ್ಲ. ಇದಕ್ಕೆ ಆದಂಥ ಸಾಕಷ್ಟು ಹೋರಾಟಗಳು ಗಡಿ ಭಾಗದಲ್ಲಿ. ನಮ್ಮ ತಂದೆಯವರು ಸಹ ಆನೇಕಲ್ ಟೌನಲ್ಲಿ ಹಗಲು ರಾತ್ರಿ ಚಳುವಳಿ ಅಂತೇಳಿ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ಹೋರಾಟವನ್ನು ಮಾಡಿದರು. ಈ ಥರ ಸಾಕಷ್ಟು ಕನ್ನಡದ ಭಾಷೆ ವಿಚಾರವಾಗಿರಲಿ, ಬರೀ ಸಿನಿಮಾಗಳೇ ಅಂತಲ್ಲ, ಕನ್ನಡದ ಅಸ್ಮಿತೆ ವಿಚಾರವಾಗಿರಲಿ, ಕನ್ನಡಿಗನಿಗೆ ಏನೇ ಸಮಸ್ಯೆ ಬಂದರೂ ದಯಮಾಡಿ ಎಲ್ಲರೂ ಯಾವುದೇ ಒಂದು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಎಲ್ಲ ಕಲಾವಿದರು ಅಭಿಮಾನಿಗಳು ಸಹ ಒಗ್ಗಟ್ಟಾಗಿ ಇದಕ್ಕೆ ದುಡಿಬೇಕು ಅಂತ ಹೇಳ್ಕೊಳ್ತಾ, ನನ್ನ ಮಾತಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ. ನಮ್ಮ ತಂದೆಯವರು ಯಾವಾಗ ಹೇಳ್ತಾ ಇರ್ತಾರೆ, ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಅಂತ. ನಂದು ಸ್ಮಾಲ್ ಚೇಂಜ್, ದೇಹ ಮಣ್ಣಿಗೆ ಉಸಿರು ಧ್ರುವಣ್ಣನಿಗೆ ಜೈ ಧ್ರುವಣ್ಣ. ಆಲ್ರೆಡಿ ತೊಡೆ ಮುರುಘಾ ರಿಲೀಸ್ ಆಗಿದೆ. ಆಗಸ್ಟ್ 29ಗೆ ಮುರುಘಾ ಸಣ್ಣ ಕಾನೂರಾಗಿ ಥಿಯೇಟ್ರಿಗೆ ಬಂದಿದೆ. ಒಂದು 30 ದಿವಸ ನೋಡ್ತು, ಒಂದು ಒಳ್ಳೆ ಕಲೆಕ್ಷನ್ ಆಯಿತು. ಇವಾಗ ನನ್ನ ಸ್ನೇಹಿತ ಒಬ್ರು ಹೇಳಿದ್ರು, ನಮ್ಮ ಧ್ರುವಣ್ಣವರು ಜೀವನದಲ್ಲಿ ಖುಷಿ. ನನ್ನ ದೇವರು ಯಾರಂದ್ರೆ ಅಪ್ಪು ಬಾಸ್, ಪುನೀತ್ ರಾಜ್ಕುಮಾರ್ಗೆ ನಾನು ಇದು ಮಾಡ್ತೀನಿ, ನನ್ನ ದೇವರವರು. ಯಾಕಂದ್ರೆ ಈ ತಾಲೂಕಲ್ಲಿ ಹುಟ್ಟಿ ಬೆಳೆದು ಎಂಟರ್ ಕರ್ನಾಟಕ ಮನೆ ಮಾತಾಗಿರೋದಂದ್ರೆ ಅಗ್ನಿಸಾಕ್ಷಿ ನನ್ನ ತಾಯಿಯನ್ನು ನೀವು ಕೊಟ್ಟಿರೋ ಭಿಕ್ಷೆ. ಯಾಕಂದ್ರೆ ಇದುವರೆಗೂ ಯಾವ ಸೀರಿಯಲ್ ಆಗಲಿ, ಯಾವ ಸಿನಿಮಾ ಆಗಲಿ, ಯಾವ ಹೀರೋ ಆಗಲಿ 20 TRP ತೆಗ್ದಿದ್ದಿಲ್ಲ. ನೀವು ಕೊಟ್ಟಿದ್ದ ಭಿಕ್ಷೆ ಅಗ್ನಿಸಾಕ್ಷಿಯಲ್ಲಿ 20 TRP ತೆಗ್ದಿದ್ದು ಬಂದಿದ್ದು. ನನಗೆ ಓದಕ್ಕೆ ಬರಲ್ಲ, ನೀನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ಹೋಲ್ಸ್ ಮಾಡ್ಕೊಯಿದ್ರು. ಅದೇ TRP 20 ಬಂತು. ಎಲ್ಲರೂ ಹೀರೋ ಫೈಟ್ ಮಾಡ್ತಾರೆ. ಒಂದು ಗಾಳಿಪಟ ಒಂದು ಸೀರಿಯಲ್ ಬರ್ತಾ ಇತ್ತು, ನೆನಪಿದೇನೋ ಗೊತ್ತಿಲ್ಲ. ಅವಾಗ್ಲಿಂದ ನನ್ನ ಸ್ನೇಹಿತರವರು ಮದುವೆ ಗಂಡು ಕ್ಯಾರೆಕ್ಟರ್ ಅದರಲ್ಲಿ ನಗ್ತಾ ಇದ್ದಾರೆ. ಯಾಕಂದ್ರೆ ನಾವೊಂದು 5 ಜನ ಗ್ಯಾಂಗು, ಅದ್ರಲ್ಲಿ ನಾನು ಒಂದು ಬಾಸ್ ಕ್ಯಾರೆಕ್ಟ್ರು. ಇವ್ರು ನೆತ್ತಾಕೊಂಡು ಬರೋದು. ಬಂದಾಗ ಏನಾಗುತ್ತೋ, ಇವರು ನಾವು ಹೊಡೆದ್ರೆ
ರಿಯಾಕ್ಷನ್ ಹೆಂಗ್ ಭಯ ಬೀಳ್ಬೇಕು. ಈಗ ಹೆಂಗ್ ನಗ್ತಾ ಇದ್ರು ಅದೇ ತರ ನಗ್ತಾ ಇದ್ರು. ನನ್ನ ಜೊತೆಯಲ್ಲಿರೋರು ಏನ್ ಮಾಡೋರು ರಿಯಲ್ ಆಗಿ ಹೊಡೆದಿದ್ದಾರೆ, ಸತ್ಯ ಅದು. ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ, ಎಷ್ಟು ಜೋರ ಹೊಡೆದ್ರೂ ಅವ್ರ ಮೈ ಅಷ್ಟು ಗಟ್ಟಿ ಇತ್ತು. ಹಿಂಗೆ ನಗ್ತಾ ಇದ್ರು. ಒಂದೇ ಒಂದು 10 ಟೇಕ್ ಆಗೋಯ್ತು ಅವತ್ತು ಊಟ ಟೈಮು, 10 ಟೇಕ್ ಆಗೋಯ್ತು. ಯಾಕಂದ್ರೆ ಆವತ್ತು ಸೀರಿಯಲ್ ಅಲ್ಲಿ ಏನು ಮದುವೆ ಗಂಡು ಆಕ್ಟಿಂಗ್ ಮಾಡಿದ್ರು, ಆ ಏನು ತಿಂದ್ರು, ಇವತ್ತು ರೂಪೇಶ್ ರಾಜಣ್ಣ ಎಂಟರ್ ಕರ್ನಾಟಕಕ್ಕೆ ಒಂದು ಶಕ್ತಿ, ಒಂದು ಹುಲಿಯಾಗಿ ಬೆಳೆದಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ, ಯಾಕಂದ್ರೆ ನಾನು ಈ ತಾಲೂಕಲ್ಲಿ, ನಮ್ದು ಆನೇಕಲ್ ತಾಲೂಕಲ್ಲಿ ಹುಟ್ಟು ಬೆಳೆದು ನಾನು ಬಹಳ ಖುಷಿ ಆಗ್ತಾ ಇದೆ ನಮ್ಮ ಸೋನಿ ಅವ್ರಿಗೆ. ಯಾಕಂದ್ರೆ ಅವ್ರು ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ, ಖಂಡಿತ ಮಾಡ್ತಾರೆ, ನನ್ನ ಜೊತೆಲಿ ಮಾಡ್ತಾ ಇದ್ದಾರೆ. ಅವರು ಜೋರಾದ ಚಪ್ಪಲ್ಲೇ ಬರಲಿ. ಯಾಕಂದ್ರೆ ಅವತ್ತು ಬಿಟ್ಟೋದ್ರು, ಇವತ್ತು ನಾನೇ ಕರೀತಾ ಇದ್ದೀನಿ ಅವ್ರಿಗೆ. ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಇದೇ ಥರ ಇರಲಿ. ಯಾಕಂದ್ರೆ ನಾನು 9 ಕಂಟ್ರಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ನಾನು ಹೆಬ್ಬೆಟ್ಟು 9 ಕಂಟ್ರಿಯಲ್ಲಿ ಅವ್ರ ಭಾಷೆನೇ ಜಾಸ್ತಿ ಇದೆ, ಇಂಗ್ಲೀಷ್ ಪದನೂ ಇಲ್ಲ. ಥೈಲ್ಯಾಂಡ್ ಹೋದ್ರೆ ನಾವು ಇಲ್ಲಿ ಭಿಕ್ಷೆ ಬೆಟ್ಟ ಅಮ್ಮ ಅಂತಿರಲ್ಲ, ಅಲ್ಲೇನಂತಾರೆ ನೀ ಬಂದ, ಈ ತರ ಭಾಷೆ ಅವ್ರದ್ದು. ಅಂದ್ರೆ ಬನ್ನಿ ಟೈಮ್ ಆಯ್ತು ಅನ್ನೋದು ಭಾಷೆ. ಅವ್ರ ಭಾಷೆಯಲ್ಲೇ ಹಾಕಿರ್ತಾರೆ. ನಾನು ಓದಕ್ ಬರ್ದಿರ ಅವ್ರ ಭಾಷೆ ಅರ್ಥ ಮಾಡ್ಕೊಂಡು ನಾನು ಬಂದಿದ್ದೀನಿ. ಯಾಕಂದ್ರೆ ನನ್ನ ಆನೇಕಲ್ ತಾಲೂಕಲ್ಲಿ ನೋಡ್ತಾ ಇರ್ತೀನಿ, ಆಗಾಗ ಬೋರ್ಡ್ಗಳು ನೋಡಿದಾಗ ಕಲ್ಲೆತ್ಕೊಂಡು ಹೊಡೆಯೋಣ ಅಂತ ಹುಚ್ಚು. ಯಾಕಂದ್ರೆ ಎಂಟರ್ ಭಾಷೆ ಮಂಜು ಅಣ್ಣ ಹೇಳ್ದಂಗೆ ಯಾರು ತಮಿಳವ್ರು ಬರಲಿ ಎನ್ನ ಮಾತಾಡ್ತಾರೆ, ತೆಲುಗವ್ರು ಬರಲಿ ಏನೇನು ಮಾತಾಡ್ತಾರೆ, ಹಿಂದಿಯವ್ರು ಬರಲಿ ಯಾವನ್ನ ಅಂತ ಕೇಳ್ತಾರೆ. ಫಸ್ಟ್ ಏನ್ ಬೇಕು ಅಂತ ಕೇಳಿ, ನಮ್ಮ ಭಾಷೆ ಅವ್ರು ಬರುತ್ತೋ ಬರಲ್ವೋ ಫಸ್ಟ್ ಅದು ಕೇಳಿ. ಅವ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರ ಭಾಷೆ ಮಾತಾಡಿ ಅಂತ ಕೇಳ್ತಾರೆ. ನನಗೆ ತುಂಬಾ ಹಟ್ ಆಗುತ್ತೆ. ಯಾಕಂದ್ರೆ ಕೆಲವೇ ದಿನಗಳಲ್ಲಿ, ಯಾಕಂದ್ರೆ ಈ ಶಕ್ತಿಲಿ ಇರೋದಕ್ಕೆ ನಾನು ಕನ್ನಡ ಈಗ ಉಳ್ಕೊಂಡಿದ್ದೆ ಅನ್ಸುತ್ತೆ. ಯಾಕಂದ್ರೆ ನಾನು ಎಲ್ಲಾ ಕಡೆ ನೋಡ್ಕೊಂಡು ಬರ್ತಾ ಇರ್ತೀನಿ, ನೋವಾಗುತ್ತೆ ನನಗೆ. ಯಾಕಂದ್ರೆ ನನ್ನ ತಾಯಿ ಭಾಷೆನ ಅವ್ರೇನ್ ಮಾಡ್ತಾರೆ ಹೇಳಲ್ಲ. ಒಬ್ಬ ಸೋಷಿಯಲ್ ಮೀಡಿಯಾಗಳು ನೋಡ್ತಾ, ಈ ಸೋಷಿಯಲ್ ಮೀಡಿಯಾ ಅಂತ ಹೈಲೈಟ್ ಮಾಡ್ಬಿಡ್ತಾರೆ. ಎಲ್ಲಂದ್ರೆ ಏನು, ಹುಟ್ಟಿದ ಕರ್ನಾಟಕ, ಬೆಳೆದಿದ್ದ ಬೆಂಗಳೂರು, ಕುಡಿಯೋದು ಕಾವೇರಿ ನೀರು, ಮಾತಾಡೋದು ಕನ್ನಡ. ಈಗ ನಾನಿರೋದು ಅತ್ತಿಬೆಲೆಯಲ್ಲಿ. ನಾವು ಎಲ್ಲಿರ್ತೀರೋ ಅಲ್ಲೇ ಕನ್ನಡಿಗರವ, ಹೇಳ್ತೀರಾ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಾನು ಅವಕಾಶ ಮಾಡಿಕೊಟ್ಟಂತ ನನ್ನ ಸೋನಿ ಬ್ರದರ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇದೇ ಬರೋ ವರ್ಷ ಇನ್ನೂ ಹೆಚ್ಚಿನ ಶಕ್ತಿ ಕಾರ್ಯಕ್ರಮ ಮಾಡಲಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜಯಪ್ಪ ಬಾಸ್. ಚಲನಚಿತ್ರ ನಟರು ಜೋರಾಗಿ ಚಪ್ಪಾಳೆ 6 ಗಂಟೆಯಿಂದ ಕಾದು ಕೂತಿರ್ತಕ್ಕಂಥ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವಾಗಿಲ್ಲ. ನಿನ್ನೆ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಿಂದ ಇವತ್ತು ಮಧ್ಯಾಹ್ನ 2:30ವರೆಗೂ ಖಚಿತ ಇರಲಿಲ್ಲ. ಆದ್ರೆ ಒಂದು ಕಾರ್ಯಕ್ರಮಕ್ಕೆ ನಾನು ಮಾತು ಕೊಟ್ಟ ಮೇಲೆ ಅದೇನಾದ್ರೂ ಆಗಲಿ ಅಂತ ಅವ್ರ ತಂದೆನ ICU ಇಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದಾರೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಒಬ್ಬ ಮಹಾನ್ ವ್ಯಕ್ತಿ ನಾವು ಕೊಡ್ಬೇಕು. ತುಂಬಾ ಧನ್ಯವಾದಗಳು ವಸಿಷ್ಠ ಸಿಂಹ ಸರ್, ನಿಮ್ಮ ಪ್ರೀತಿಗೆ ನಾವು ಬೆಲೆ ಕಟ್ಟೋದಕ್ಕಾಗಲ್ಲ. ನೀವು ಇಲ್ಲಿ ಬಂದಿರತಕ್ಕಂಥದಕ್ಕೆ ನಾವು ತುಂಬ ಹೃದಯದ ಗೌರವವನ್ನು ನಾವು ಸಲ್ಲಿಸಲೇಬೇಕು ನಿಮಗೆ. ನಮ್ಮ ಸೋನಿಯವರು, ನಮ್ಮ ಮಂಜುನಾಥ್ ದೇವಣ್ಣವರು ಇಬ್ರು ಈ ಗಡಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಂತುಕೊಂಡು ಕನ್ನಡ ಕಟ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ನೇಹಿತರಾದಂಥ ಅಭಿ, ನಮ್ಮ ಮುನಿ ಕೃಷ್ಣ ಅವರು, ಎಲ್ಲ ಹಳೆ ಹುಲಿಗಳು, ನಮ್ಮ ಬಾಬು, ತುಂಬಾ ಜನ ನಮ್ಮ ಸ್ನೇಹಿತರು. ಪ್ರತಿಯೊಬ್ಬರಿಗೂ ಇಲ್ಲಿ ತುಂಬಾ ಜನರ ಹೆಸರು ಗೊತ್ತಿಲ್ಲ. ನಮ್ಮ ಚೇತನ್, ಮೂರ್ತಿ, ನವೀನ್ ನರಸಿಂಹ, ಕುಪೇಂದ್ರ, ಚೇತನ್, ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದನ ಸಲ್ಲಿಸ್ತೀನಿ. ಇನ್ನೊಂದೇನು ಅಂದ್ರೆ, ಬೆಲೆನೇ ಕಟ್ಟಕ್ಕಾಗದೇ ಇರ್ತಕ್ಕಂಥ ಊರು ಅತ್ತಿಬೆಲೆ. ಇನ್ನೊಂದೇನು ಅಂತಂದ್ರೆ, ಕರ್ನಾಟಕದಲ್ಲಿ ಸುಮಾರು ಒಂದು 5-6 ಗಡಿಗಳು ಬರ್ತವೆ. ಚಾಮರಾಜನಗರ ಭಾಗದ ಒಂದು ಗಡಿ, ಈ ಕಡೆ ಬಂದು ಮುಳಬಾಗಿಲಿಂದ ಮುಂದೆ ಒಂದು ಗಡಿ ಚಿಕ್ಕಬಳ್ಳಾಪುರದ ಹತ್ರ, ಇನ್ನೊಂದು ಗಡಿ ಬಂದು ಕಾಸರಗೋಡು ಗಡಿ, ಇನ್ನೊಂದು ಬೆಳಗಾವಿ ಗಡಿ, ಇನ್ನೊಂದು ಅತ್ತಿಬೆಲೆ ಗಡಿ. ನನ್ನ ಪ್ರಕಾರ ಈ ಎಲ್ಲಾ ಗಡಿಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ನಾನು ಈ ಮನವಿ ಮಾಡ್ಕೊತೀನಿ, ಅತ್ತಿಬೆಲೆಯವ್ರನ್ನು ಸೇರಿ ಇವತ್ತು ಬೆಂಗಳೂರಲ್ಲಿ ನಾವು ಯಾರೇ ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ಕನ್ನಡ ಮಾತಾಡ್ತಾ ಇಲ್ಲ, ಕನ್ನಡ ಕಲಿಸ್ತಾ ಇಲ್ಲ, ಅವ್ರು ಕನ್ನಡಕ್ಕೆ ರೆಸ್ಪೆಕ್ಟ್ ಮಾಡಲ್ಲ ಅಂತ ನನಗೆ ತುಂಬಾ ಬಹಳ ನೋವಿದೆ. ಸಾಧ್ಯವಾದ್ರೆ ಮಂಜುನಾಥನ ಗಡಿ ದಾಟಕ್ಕೂ ಮುಂಚೆ ಇಲ್ಲೇ ಹಿಡ್ಕೊಂಡು ಕನ್ನಡ ಕಲಿಸ್ಬಿಟ್ಟು ಒಳಗೆ ಕುಡಿಯೋಣ. ಒಳಗೆ ದಯವಿಟ್ಟು ಆ ಕೆಲಸವನ್ನು ನೀವು ಮಾಡಿದ್ರೆ ನಮಗೆ ಸ್ವಲ್ಪ ರೆಸ್ಟ್ ಇರ್ತದೆ. ದಯವಿಟ್ಟು ಬಹಳ ಒಳ್ಳೆ ರೀತಿಯ ಮಹಾನ್, ಪಾಪ ಅವ್ರ ಮಗ ಎಲ್ಲಿದ್ದಾರೆ ಈ ವಯಸ್ಸಲ್ಲಿ, ತುಂಬಾ ಧನ್ಯವಾದಗಳು.
ನಮ್ಮ ಸೋನಿ, ಯಾಕಂದ್ರೆ ಈ ಕಾರ್ಯಕ್ರಮ ಮಾಡೋದಷ್ಟು ಸುಲಭ ಅಲ್ಲ. ಈ ತರದ ಕಾರ್ಯಕ್ರಮಗಳು ಬಹಳ ಕಷ್ಟ ಇದೆ. ನಾವು ಬೆಂಗಳೂರು ಒಳಗಡೆ ಏನೇ ಆದ್ರೂ ನೋಡ್ಕೋತೀವಿ. ಬೆಂಗಳೂರು ಅಂತಲ್ಲ, ಕರ್ನಾಟಕ ಈ ಭಾಗದಲ್ಲಿ ನೋಡಿ, ನಾವು ಮಂಜುನಾಥ್ ನಮ್ಮ ಮನೆ ಬೆಳಗಾವಿಗೆ ಹೋಗಿದ್ದು. ಹೆಚ್ಚು ಕಮ್ಮಿ ಒಂದು 50-60 ಕಾರುಗಳು ದೊಡ್ಡ ದೊಡ್ಡ ಹೋರಾಟಗಾರರ ಮುಖಾಂತರ ಹೋಗಿದ್ದು. ಬೆಳಗಾವಿ ಅನ್ಯಾಯ ಆದರೂ ಕನ್ನಡ ಹೋರಾಟಗಾರರು, ಮಂಡ್ಯದಲ್ಲಿ ಅನ್ಯಾಯ ಆದರೂ ಕನ್ನಡ ಹೋರಾಟಗಾರರು, ಹಾಸನದಲ್ಲಿ ಅನ್ಯಾಯ ಆದರೂ ಕನ್ನಡ ಹೋರಾಟಗಾರರು, ಬೆಂಗಳೂರು ಅನ್ಯಾಯ ಆದರೂ ಕನ್ನಡ ಹೋರಾಟಗಾರರು. ನಾಳೆ ಹತ್ತಿ ಬೆಲೆಯಲ್ಲೂ ಏನಾದರೂ ತೊಂದರೆ ಆದರೆ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ ಸ್ನೇಹಿತರೆ. ನಮ್ಮ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ನಾಡು ನುಡಿ ನೆಲ ಜಲ ವಿಚಾರ ಅಂತ ಬಂದಾಗ ನಾವ್ಯಾರಿಗೂ ಕೇರ್ ಮಾಡೋರೇ ಇಲ್ಲ, ನಾವ್ಯಾರಿಗೂ ತಲೆ ಕೆಡಿಸ್ಕೊಳ್ಳೋರೇ ಇಲ್ಲ. ನಾನು ತುಂಬಾ ಗೌರವಿಸ್ತಕ್ಕಂಥದ್ದು 2 ವಿಚಾರಗಳು. ಒಂದು ಕನ್ನಡ, ಇನ್ನೊಂದು ನನ್ನ ಸಂವಿಧಾನ. ಇವೆರಡಕ್ಕೆ ನಾನು ನನ್ನ ಜೀವ ಬೇಕಾದ್ರೂ ಕೊಡೋದಕ್ಕೆ ತಯಾರಿದ್ದೀನಿ. ಯಾಕಂದ್ರೆ ನಾನು ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ, ಹೊರಗಡೆ ನಿಂತ್ಕೊಂಡು ಧೈರ್ಯವಾಗಿ ಪ್ರಶ್ನೆ ಮಾಡ್ತೀನಿ. ಯಾರಿಗೇನಾದ್ರೂ ಪ್ರಶ್ನೆ ಮಾಡ್ತೀನಿ ಅಂದ್ರೆ ನನಗೆ ಆ ಶಕ್ತಿ ಕೊಟ್ಟಿದ್ದು ನಮ್ಮ ಸಂವಿಧಾನ. ಅದನ್ನೇ ನಾವು ಗೌರವ ಕೊಡ್ಲಿಲ್ಲ ಅಂತಂದ್ರೆ ಇನ್ನು ಹೇಗೆ? ಸ್ನೇಹಿತರೆ, ನಾನು ಇಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ. ನಿಮ್ಮ ಮನೆ ಒಳಗಡೆ ನೀವು ಏನಾದ್ರು ಮಾತಾಡ್ಕೊಳ್ಳಿ, ನೀವು ಯಾವ ಭಾಷೆನಾದ್ರು ಮಾತಾಡ್ಕೊಳ್ಳಿ, ಗಣಿತನಾದ್ರು ಮಾತಾಡ್ಕೊಳ್ಳಿ, ಸಮಾಜನಾದ್ರು ಮಾತಾಡ್ಕೊಳ್ಳಿ. ದಯವಿಟ್ಟು ಮನೆಯಿಂದ ಹೊರಗಡೆ ಬಂದಾಗ ಕನ್ನಡವನ್ನ ಮಾತನಾಡಿ, ಕನ್ನಡವನ್ನ ಪ್ರೀತಿಸಿ. ಇಲ್ಲಿ ಬಂದಿರ್ತಕ್ಕಂಥ ನಾವು ಬರ್ಬೇಕಾದ್ರೆ ಸಾಕಷ್ಟು ರಸ್ತೆಗಳಲ್ಲಿ ನೋಡಿದ್ರು, ಸಾಕಷ್ಟು ಎಲ್ಲಾ ಕಡೆ ಏನ್ ಬರೀ ಉತ್ತರ ಭಾರತದವರೇ ಬಂದು ತುಂಬಿಕೊಂಡವ್ರೆ. ಒಂದು ದಿನಕ್ಕೆ ಟ್ರೈನಲ್ಲಿ 3,000-4,000 ಜನ ಬಂದು ಇಳಿತವ್ರೆ. ಎಲ್ಲಿ ನೋಡಿದ್ರು ಅವರೇ. ಯಾವ ಉದ್ಯೋಗಗಳು, ಒಬ್ಬ ಸಾಮಾನ್ಯ ಒಂದು ಕಂಪನಿಯ ಸೆಕ್ಯೂರಿಟಿ ಏಜೆನ್ಸಿ ಅಂತ ಇರ್ತಾರೆ ಅಂತ ಹಿಡಿದು ಇವತ್ತೊಂದು ಬ್ಯಾಂಕ್ ಮ್ಯಾನೇಜರ್ ವರ್ಗು ಬರೀ ಹಿಂದಿಯವರು. ಎಲ್ಲೋದ್ರು ಅವ್ರದೇ. ಯಾಕೆ ಹಿಂಗ ಆಗ್ತಾ ಇದೆ ನನಗೆ ಗೊತ್ತಾ ಇಲ್ಲ. ಸರ್ಕಾರಗಳು ಈ ನಿಟ್ಟಿನಲ್ಲಿ ತಲೆ ಕೆಡಿಸ್ಕೋಬೇಕು. ತಾವು ಮಾಡಬೇಕಾದಂತ ಒಂದಷ್ಟು ಕಾನೂನುಗಳನ್ನ ಮಾಡಿ ನಾಡು ನುಡಿ ನೆಲ ಜಲದ ಪರವಾಗಿ ನಿಂತ್ಕೋಬೇಕು. ನೋಡಿ, ನಾವು ಹೋರಾಟಗಾರರು ಕೇಸ್ ಆದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಗೆ ಇನ್ನೊಂದು ಏನಾದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ನುಗ್ತೀವಿ, ಪ್ರಶ್ನೆ ಮಾಡ್ತೇವೆ, ನಮ್ಮ ಜನರಿಗೆ ನ್ಯಾಯ ಕೊಡಿಸ್ತೀವಿ. ಕಾರಣ ಇಷ್ಟೇ, ನಾವು ನಿಮ್ಮ ಹಾಗೆ ಮನುಷ್ಯರು. ಆದ್ರೆ ಒಂದೇನು ಅಂತಂದ್ರೆ ಒಂದ್ ಸ್ವಲ್ಪ ಸ್ವಾಭಿಮಾನ, ಅಭಿಮಾನ, ನಮ್ಮ ಭಾಷೆಗೆ, ನಮ್ಮ ನಾಡಿಗೆ, ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಹೇಗೆ ನೀವು ಹೋರಾಟಗಾರರಿಗೆ ಕೊಡ್ತೀರಾ, ಅದೇ ರೀತಿ ಸ್ಥಳೀಯ ಹೋರಾಟಗಾರರೆಲ್ಲರಿಗೂ ನಿಮ್ಮ ಬೆಂಬಲವನ್ನ ಕೊಟ್ರೆ ಖಂಡಿತವಾಗ್ಲೂ ಇನ್ನಷ್ಟು ನಾವು ನೆಲ ಜಲ ವಿಚಾರದಲ್ಲಿ ಕೆಲಸ ಮಾಡ್ತಾ ಹೋಗೋಣ. ಮುಸಲ್ಮಾನ ಆದ್ರೆ ಆತ ರಂಜಾನ್, ಬಕ್ರೀದ್ ಮಾಡ್ತಾನೆ. ಒಬ್ಬ ಕ್ರಿಶ್ಚಿಯನ್ ಆದ್ರೆ ಗುಡ್ ಫ್ರೈಡೆ ಮಾಡ್ತಾನೆ, ಕ್ರಿಸ್ಮಸ್ ಮಾಡ್ತಾನೆ. ಒಬ್ಬ ಹಿಂದೂ ಆದ್ರೆ ಗಣಪತಿ ಹಬ್ಬ ಮಾಡ್ತಾನೆ, ಯುಗಾದಿ ಮಾಡ್ತಾನೆ, ಎಲ್ಲಾನು ಮಾಡ್ತಾನೆ. ಅವರವರ ಧರ್ಮದ ಆಚರಣೆಗಳನ್ನ ಮಾಡ್ತಾರೆ. ಆದ್ರೆ ನಾವೆಲ್ಲರೂ ಸೇರ್ಕೊಂಡು ಮಾಡುವಂತ ಹಬ್ಬ ಈ ಕನ್ನಡದ ಹಬ್ಬ. ನಾವೆಲ್ಲ ಕನ್ನಡಿಗರು ಅನ್ನೋ ಮನೋಭಾವ, ನಾವೆಲ್ಲರೂ ಭಾರತೀಯರು ಅನ್ನೋ ಮನೋಭಾವ, ಭಾವ್ಯತೆ, ಪ್ರೀತಿ, ಸಮಾನತೆಯನ್ನು ಬದುಕಿ ಒಂದು ಅದ್ಭುತವಾದ ಕರ್ನಾಟಕವನ್ನ, ಕನ್ನಡವನ್ನ ಕಟ್ಟದಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತ ಒಂದು ಮಾತನ್ನು ಹೇಳ್ತಾ, ಈ ಒಂದು ವೇದಿಕೆಗೆ ನಮ್ಮನ್ನ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೋನಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ, ನಮ್ಮ ಒಬ್ಬ ಮಹಿಳಾ ದಯವಿಟ್ಟು ಮುಂದೆ ಬನ್ನಿ. ನಿಮಗೋಸ್ಕರ ಒಂದು ಹಾಡನ್ನ ಹಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಶಕ್ತಿನಿಂದಲಿಲ್ಲ ಪರಮ ಪತಿಯೊಂದನ್ನು ನಿಲ್ಲಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ದೂರ ಹೋಗಿ ಬಾಗಿಲು ಮೂಟೆ ನಿನ್ನ ಹೆಗಲ ಬಿಟ್ಟಿದೆ. ಎಚ್ಚರಿನ ಗಾಂಡಿವ ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೇ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮಧವಂತ ಆದರಿವನ್ನು ಕೊಂದೇ ಅಹಂಕಾರದಿಂದ ಹುಟ್ಟಿದ ಮೂರ್ಖ ಸುಲಭಕ್ಕೆ ಸೋತಾನ ಕಟ್ಟಿ ಮತ್ಸತ್ವವನ್ನು ಬೇಯಿಸಿ ರಣಾಂಗಣದಲ್ಲಿ ವೀರವಿಹಾರವನ್ನು ಮಾಡಿದ ಈ ಅರ್ಜುನನ ಬುಧಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಧನ್ಯವಾದಗಳು. ವೇದಿಕೆ ಮೇಲೆ ನಿಂತಾಗ ಬಂದಾಗ ಅವರು ಬಯಸೋದು, ಕೇಳೋದು ಕೇವಲ ನಿಮ್ಮ ಅಟೆನ್ಷನ್ನು, ನಿಮ್ಮ ಶಿಳ್ಳೆ, ನಿಮ್ಮ ಚಪ್ಪಾಳೆ. ಇದು ಈ ಸೌಂಡು ನಮಗೆ ಎನರ್ಜಿ, ನಮಗೆ ಶ್ರೀರಕ್ಷೆ. ಯಾವುದೇ ಕಲಾವಿದರಲ್ಲಿ ವೇದಿಕೆ ಕಂಡಾಗ ಈ ಥರ ಬೆಂಬಲ ಕೊಡಿ. ಆಗ ರೂಪೇಶ್ ರಾಜಣ್ಣ ಕಲಾವಿದರು ಇನ್ನು 1000 ಜನ ಹುಡ್ತಾರೆ. ಕಲಾವಿದರು ಅಂತ ರೂಪೇಶ್ ರಾಜಣ್ಣ ಸಾಮಾನ್ಯ ಹೇಳಲ್ಲ. ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ಪರ ಹೋರಾಟಗಾರರು, ಮಹಾನ್ ಹೋರಾಟಗಾರರು. ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಂದು ಮೇನ್ ರೀಸನ್ ನಮ್ಮ ರೂಪೇಶ್ ರಾಜಣ್ಣ ಅವರು. ಯಾಕೆಂದರೆ ಬಹಳ ವರ್ಷದ ಒಡನಾಟದಲ್ಲಿ, ಪರಿಚಯದಲ್ಲಿ ನನಗೆ ಆ ಮನುಷ್ಯ ಪರಿಚಯ ಆದಾಗಿಲ್ಲ. ಬರೀ ಈ ಥರದೊಂದು ಯಾವುದೋ ಒಂದು ಕನ್ನಡಿಗರಿಗೆ ಏನೋ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ, ಈ ಥರದ್ದು ಏನೋ ಒಂದು ವಿಷಯಕ್ಕೆ
ಹಗಲು ರಾತ್ರಿ ಶ್ರಮಿಸ್ತಾ ದುಡಿತಾ ಎಲ್ಲದರಲ್ಲಿ ಊಟ ನಿದ್ದೆ ಬಿಟ್ಟು ಓಡಾಡ್ತಕ್ಕಂಥ ದುಡಿತಕ್ಕಂಥ ಅಚ್ಚ ಕನ್ನಡಿಗ, ಸ್ವಚ್ಛ ಕನ್ನಡಿಗ ರೂಪೇಶ್ ರಾಜಣ್ಣ ಅವರು ಸಾಮಾನ್ಯವಾಗಿ ಅಂದರೆ ನಾವು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಿಕ್ಕಾಗ ಮಾತಾಡಬೇಕಾಗಿ ಒಳ್ಳೆ ಕಾರ್ಯಕ್ರಮ. ಅಂದರೆ ನನ್ನ ಪ್ರಕಾರ ಏನಂದರೆ ಈ ಗಡಿ ಭಾಗಗಳಲ್ಲಿ ಆಗಲೇ ಹೇಳಿದಂಗೆ ಕರ್ನಾಟಕದ 5-6 ಗಡಿ ಭಾಗಗಳಲ್ಲಿ ಈ ಥರದ ಕಾರ್ಯಕ್ರಮಗಳ ಅಗತ್ಯ ಇದೆ. ಇಲ್ಲಿನ ಕನ್ನಡಿಗರನ್ನ ಬಡಿದಿರಿಸಬೇಕಿದೆ. ಯಾಕಂದರೆ ಕನ್ನಡಿಗರು ಸ್ವಲ್ಪ ಸೌಮ್ಯವಂತರು, ಸ್ವಲ್ಪ ಸ್ಥಿತಿಗತಿಗಳು. ಸರ್ ಡೈಲಾಗ್ ಇದೆ, ನಾವು ಕನ್ನಡಿಗರಲ್ಲವು ವಿಶಾಲರು, ನಮ್ಮ ಭಾಷೆ ಸಿನಿಮಾಗಿಂತ ಬೇರೆ ಭಾಷೆ ಸಿನಿಮಾವನ್ನು ಜಾಸ್ತಿ ನೋಡ್ತೇವೆ ಅಲ್ಲ. ಬೇರೆ ಭಾಷೆಯವರು ಒಂದು ಅಡ್ರೆಸ್ ಕೇಳಿದ್ರೆ ಸಹ ನಮ್ಮ ಭಾಷೆಯಲ್ಲಿ ಮತ್ತು ಅವ್ರ ಭಾಷೆಯಲ್ಲಿ ಬರ್ತೇವೆ, ಅದು ಒಂದಿದೆ. ಈ ಒಂದು ಗಡಿ ಭಾಗದಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಆರಂಭ ಕನ್ನಡಕ್ಕೆ ವೆಲ್ಕಮ್ ಬೋರ್ಡ್ ಕೊಡಬೇಕಾದಂಥ ನೀವುಗಳು ನಾವುಗಳು ಇಲ್ಲಿಗೆ ಅವ್ರಿಗೆ ಅಕ್ಸೆಪ್ಟೆನ್ಸು ಕೊಡ್ತೀವಿ, ಪ್ರೀತಿಯನ್ನು ಕೊಡ್ತೀವಿ, ಉಳಿದೋ ಜಾಗನೂ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ತನವನ್ನು ಹಂಚೋದು ಮರ್ತ್ಬಿಡ್ತೀವಿ. ಆ ಒಂದು ವಿಷಯ ಅದನ್ನ ನೆನಪು ಮಾಡಬೇಕು ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಸೋನಿಯಾ ಅವರು ಕರೆದಾಗ ಒಪ್ಕೊಂಡೆ. ನಾಗರಾಜ್ ಸೋನಿ ಅವರು ಈ ಭಾಗದಲ್ಲಿ ತುಂಬಾ ಒಳ್ಳೆ ಕನ್ನಡ ಕೆಲಸಗಳನ್ನ ಮಾಡ್ತಾ ಇಷ್ಟು ವರ್ಷದಿಂದ ಕನ್ನಡಿಗರನ್ನು ಉತ್ತೇಜಿಸ್ತಾ ಬಂದಿದ್ದಾರೆ. ಯಾವಾಗಲೂ ಒಂದು ಭಾಷೆ ಆಗಲಿ, ಒಂದು ಪರಂಪರೆ ಆಗಲಿ, ಒಂದು ಸಿದ್ಧಾಂತ ಆಗಲಿ, ಅದು ಉಳಿಬೇಕು ಬೆಳಿಬೇಕು ಅಂದ್ರೆ ಅದರಲ್ಲಿ ತೊಡಗಿಸಿಕೊಂಡಂಥ, ಅದರಲ್ಲಿ ನಿರತರಾದಂಥ, ಅದನ್ನ ಕಟ್ಟತಕ್ಕಂಥ ವ್ಯಕ್ತಿಗಳನ್ನ ಬೆಂಬಲಿಸೋದ್ರ ಮೂಲಕ, ಅದರಲ್ಲಿ ಅದಕ್ಕೋಸ್ಕರ ಯಾರು ಶ್ರಮಿಸ್ತಾ ಇದ್ದಾರೆ ಅವ್ರನ್ನ ಹುರಿದುಂಬಿಸೋದ್ರ ಮೂಲಕ ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ನಿಮ್ಮ ಈ ಅವಿರತ ಪ್ರಯತ್ನಕ್ಕೆ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ನೀವೆಲ್ಲರೂ ಈಗ ಡೈಲಾಗ್ಗಳು ಕನ್ನಡದಲ್ಲಿ ಬೇಕಾ ಬೇರೆ ಭಾಷೆದಲ್ಲಿ ಹೇಳ್ಬೇಕಪ್ಪ, ಬೇರೆ ಭಾಷೆಯಲ್ಲಿ ಕೆಲಸ ಮಾಡ್ತೀನಿ. ಅಂದ್ರೆ ನಾವು ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಭಾಷೆಯನ್ನು ಮಾತಾಡಬೇಕಾದ್ರು ನಮ್ಮ ಕರ್ತವ್ಯ, ನಮ್ಮ ಧರ್ಮ, ನಮ್ಮ ಸಂವಿಧಾನವೂ ಅದನ್ನು ಹೇಳುತ್ತೆ. ರೆಸ್ಪೆಕ್ಟ್ ದ ಲೋಕಲ್ ಸೆಂಟಿಮೆಂಟ್ ಅಂತ. ನಾವು ಕರ್ನಾಟಕಕ್ಕೆ ಬಂದಾಗ ನಮ್ಮ ಮಾತೃಭಾಷೆ ಯಾವುದೇ ಇರಲಿ ಮನೆ ಒಳಗಿಟ್ಕೊಳ್ಳೋಣ. ಹೊಸ ದಾಟದ ನಾನೊಬ್ಬ ಕನ್ನಡಿಗ ಅಂತ ಹೆಮ್ಮೆಯಿಂದ ಬೀಗಬೇಕು ಅಂತ ವಾತಾವರಣವನ್ನು ನಾವು ಕಟ್ಟಬೇಕು. ನಾವೆಲ್ಲರೂ ಕನ್ನಡ ಮಾತಾಡೋದನ್ನು ಕಂಡು ಬೇರೆಯವರು ಕನ್ನಡ ಬರದೇವರು ಕನ್ನಡ ಕಲಿಬೇಕು ಅಂತ ಆಸೆ ಪಡಬೇಕು. ಯಾಕಂದ್ರೆ ಎಲ್ಲ ಹೋರಾಟಕ್ಕೂ ಎಲ್ಲರೂ ಇಳಿಯಕ್ಕಾಗಲ್ಲ. ರಾಜಣ್ಣನ ಥರ, ಸೋನಿಯವ್ರ ಥರ, ಮಾದೇವನ ಥರ ಎಲ್ಲರೂ ಹೋರಾಟ ಮಾಡೋಕ್ಕಾಗಲ್ಲ. ನಂತರ ಸಾಮಾನ್ಯ ಜನರು ಏನು ಮಾಡ್ಬೇಕ್ರಿ? ಕನ್ನಡ ಹೋರಾಟಕ್ಕೆ ನಿಂತ್ಕೊಳ್ತೀರ? ಹೋಗ್ತೀರಾ? ಹೋಗಕ್ಕಾಗದೇ ಇದ್ದವರು ದಯವಿಟ್ಟು ಕನ್ನಡವನ್ನು ಮಾತಾಡಿ ಸಾಕು. ಯಾರು ಭಾಷೆ ಬೆಳೆಸೋಕ್ಕೆಲ್ಲ ಹೋಗಬೇಡಿ. ಭಾಷೆಯನ್ನು ಬಳಸೋದ್ರಿಂದ ಒಂದು ಕನ್ನಡದ ವಾತಾವರಣವನ್ನು ಕಟ್ಟಿ ಕನ್ನಡಿಗರನ್ನ ಕಂಡಾಗ ಗೌರವಿಸಿ, ಪ್ರೀತಿ ಅಭಿಮಾನವನ್ನು ಕೊಡಿ, ಕನ್ನಡದವ್ರನ್ನ ಕೊಂಡಾಡಿ. ಆವಾಗಷ್ಟೇ ಬೇರೆಯವರಿಗೆ ನಾವು ನಮ್ಮ ಭಾಷೆಯನ್ನು ನಮ್ಮಲ್ಲಿ ಇಟ್ಕೊಂಡು ಈ ನಾಡಿನ ಭಾಷೆಯನ್ನು ಗೌರವಿಸಬೇಕು ಅನ್ನೋ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಮಾಡ್ತೀರಾ? ನೀವೇನು ಇಟ್ಟು ಮಾಡ್ತಾರಂತ ನೀವು ಯಾರು ಮಾಡಲ್ಲ? ಅತಿ ಮೇಲೆ ಸೌಂಡ್ ಇಷ್ಟ ಹೇಳ್ದೇನ? ಇವಾಗ ಒಂದು ಸ್ವಲ್ಪ ಇದ್ರಿಲ್ಲ ಅಂತ ಹೇಳಿ ಇಲ್ಲಿ ಕನ್ನಡ ಬಳಸ್ತೀರಾ? ನಾ ಬೇರೇನು ಕೇಳ್ತಿಲ್ಲ. ಮಾಸ್ತಿ ಬರ್ಕೊಳ್ತೀರ ಅಂತ ಕೇಳ್ತಿಲ್ಲಪ್ಪ. ಕನ್ನಡ ಬಳಸ್ತೀರಾ? ಜೋರಾಗಿ ಬರಬೇಕು ಸೌಂಡು. ಕನ್ನಡಿಗರ ತಾಕತ್ತು ಗಡಿ ದಾಟ ಆಚೆ ಹೋಗ್ಬೇಕು. ಹೇಳಿ, ಬಳಸ್ತೀರಾ? ಬಳಸದೆ ಹೋದ್ರೆ ನಿಗೋಸ್ಕರನೇ ಮಾಡ್ತಾ ಇರ್ತೀನಿ. ನಿಗೋಸ್ಕರನೇ ಮಾತು ಕೊಟ್ಟಿದ್ದೀರಿ ಬಳಸ್ತೀನಿ ಅಂತ. ಬಳಸಲಿಲ್ಲ ಅಂದ್ರೆ ನೀಚ ಸುಳ್ಳ ಸುತ್ತ ಕಣ್ಣಲ್ಲೆಲ್ಲ ಖಂಡಿಸು. ಕಂಡರೆ ರಕ್ತ ಕುಡಿತಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿಡುವ ಕೆಂಡದಂತೆ ಎಲ್ಲ ಹತ್ತಿ ಉಳಿದ ಮೇಲೂ ಹೊಗೆಯಾಗೋ ಆಸೆಯುತ್ತೆ. ಹತ್ತು ಮೀರಿ ಮಾತಾಡೋ ನಿಜನಲ್ಲಿ ಅನಿಸಲ್ಲ. ಸಾವು ಸರಿಗೆ ಸಿಕ್ಕಾಗ ನಿನ್ನೆಲ್ಲ ಉಳಿಸಲ್ಲ. ಇನ್ನೂ ಬೇಕಾ? ಬಾ ಮನೆಗೆ ಹೊಡ. ನಾವೆಲ್ಲ ಈ ಭೂಮಿ ಮೇಲೆ ಬರೋದೇ ಒಂಥರ ಫಂಕ್ಷನ್ ಬಂದವರಿಗೆ. ಬಂದ ಮೇಲೆ ಎಲ್ಲರೂ ಥರ ಪಂಕ್ತಿ ಕೂತು
ತಿಂದು ಹೋಗ್ತಾ ಇರಬೇಕು. ಇನ್ನು ಸಿಂಗಮು ಚೂರಿಂಗಮು ಟಗರು ಹೊರಗಳೆಲ್ಲ ಸಾಕಷ್ಟು ಬಂದುಬಿಟ್ಟಾರೆ. ಪಾನಿಪುರಿ ಮಸಾಲ ಪುರಿ ಏನು ಕೌಂಟರ್ ಸ್ಪೆಷಲ್ ಸ್ಟೇಜಲ್ಲಿ ಬಿಡಪ್ಪ. ಪೊಲೀಸ್ ಅವರೇ ಇದು ಸಿನಿಮಾ ಡೈರೆಕ್ಟರ್ ಮನಸ್ಸಿಗೆ ಹಾಕೋಬಿಡಿ. ಏನಂದ್ರೆ ಅಂಟವಾಗಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಕಾಲು ಎಳೆಯೋರು ಕಾಲು ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇರೋರು ಇರ್ತಾರೆ. ನಿಮ್ಮಲ್ಲಿ ಎಲ್ಲರಲ್ಲೂ ಹೀರೋವನ್ನು ನಾವು ಒಬ್ಬ ವ್ಯಕ್ತಿ ಇರ್ತಕ್ಕಂಥ ಹೀರೋ ಅಂದರೆ ಸಿನಿಮಾ ಹೀರೋಗಳು ಅಥವಾ ನಮ್ಮ ರಾಜಕೀಯ ನಾಯಕರು ಇವರೇ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಹೀರೋಯಿಕ್ಸ್ ಇರುತ್ತೆ. ನಮ್ಮನ್ನು ದಾಟಿ, ನಮ್ಮ ಕುಟುಂಬವನ್ನು ದಾಟಿ ಒಂದು 4 ಜನಕ್ಕೆ ಉಪಕಾರ ಮಾಡೋದು, ಅವ್ರ ಮುಖದಲ್ಲಿ ಒಂದು ಮಂದಹಾಸ ತರೋದು, ಅವ್ರ ಕಷ್ಟಕ್ಕೆ ಸ್ಪಂದಿಸೋದು, ಈ ಥರದ್ದು ಯಾವುದೋ ಒಂದು ಕೆಲಸ ಮಾಡಿ ನಮ್ಮ ಸ್ವಾರ್ಥ ದಾಟಿ ಬದುಕತಕ್ಕಂಥ ಶಕ್ತಿ ಇರೋ ಪ್ರತಿಯೊಬ್ಬರು ಹೀರೋನೇ. ನಮ್ಗೆಲ್ಲರಲ್ಲೂ ಹೀರೋ ಇರ್ತಾನೆ. ಆ ಹೀರೋನ ಜಾಗೃತಗೊಳಿಸಿ ಆ ಹೀರೋನ ಸಮಾಜಕ್ಕೆ ಪರಿಚಯ ಮಾಡಿಸೋಂಥ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಯಾರು ಗುರುತಿಸಲ್ಲ, ನಮ್ಮನ್ನು ನಾವು ಗುರುತಿಸ್ಕೋಬೇಕು. ಗುರುತಿಸಿ ಸಮಾಜಕ್ಕೆ ನಾಲ್ಕಾರು ಒಳ್ಳೆ ಕೆಲಸಗಳು ಮಾಡಿ ನಾವು ಕಾಲವಾದ ನಂತರನೂ ನಮ್ಮನ್ನು 4 ಜನ ಸ್ಮರಿಸೋ ರೀತಿ ಬದುಕನ್ನು ನಾವು ಬದುಕಬೇಕು. ಅವಾಗಷ್ಟೇ ಸಮಾಜದಲ್ಲಿ ಸ್ವಾಸ್ಥ್ಯ, ಸಮಾಜದಲ್ಲಿ ಏಳಿಗೆ, ಸಮಾಜದಲ್ಲಿ ಒಮ್ಮತ ಅಂತ ಇರುತ್ತೆ. ಎಲ್ಲರೂ ನಿಮ್ಮ ಹೀರೋವನ್ನು ಜಾಗೃತಗೊಳಿಸ್ತೀರಿ ಅಂತ ಆಶಿಸ್ತಾ, ಅವಾಗಲೇ ಫಸ್ಟ್ ಹೇಳ್ದಂಗೆ ನೋಡಿ, ಚೌಕಾಸಿ ಏನಾದ್ರು ಮಾಡಿ, ಈ ಬರ್ತಾ ಸಂತೆನೂ ಸಿಕ್ತು, ಅಲ್ಲಿ ಸಂತೆ ವ್ಯಾಪಾರ ಮಾಡುವ ಚೌಕಾಸಿ ಮಾಡಿ, ಇನ್ನೊಂದೇನೋ ತಗೊಳ್ಳುವ ಚೌಕಾಸಿ ಮಾಡಿ, ಒಬ್ಬರಿಗೆ ಶಿಳ್ಳೆ ಚಪ್ಪಾಳೆ ಹೊಡೆದ್ರೆ ಚೌಕಾಸಿ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಫ್ರೀಯಾಗಿ ಕೊಟ್ಕೊಳ್ತೀವಿ, ಅದು ಮನಸ್ಸು ತುಂಬ ಕೊಡೋಗ್ತೀವಿ. ಅದು ನಾಳೆ ಇನ್ನೊಂದಷ್ಟು ವರ್ಷ ನಮಗೆ ಕಾಯುತ್ತೆ. ನಾನು ಅಂತಲ್ಲ, ಯಾವುದೇ ಕಲಾವಿದರಾದರೂ ಅಷ್ಟೇ. ಸೊ ಈ 4 ನುಡಿಗಳನ್ನ ಹೇಳ್ತಾ ನನ್ನನ್ನು ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ಸುನಿಯವರೇ ಧನ್ಯವಾದಗಳು. ನಿಮ್ಮ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಹಲವಾರು ಗಣ್ಯರು ನಿರಂತರವಾಗಿ ಅವಿರತವಾಗಿ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಿದ್ರಿ. ಕನ್ನಡಾಂಬೆಯ ಆಶೀರ್ವಾದ ಶ್ರೀರಕ್ಷಣೆ ನಿಮಗೆ ಅಂತ ಪ್ರಾರ್ಥಿಸ್ತಾ ನಿಮ್ಮಗಳ ಜೊತೆ ಒಂದಷ್ಟು ಕಾಲ ಕಳೆಯಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮತ್ತೊಂದು ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಗಳು. ಎಂಥ ಒಳ್ಳೆ ಸಾಲು, ಎಂಥ ಒಳ್ಳೆ ಅರ್ಥ. ತಾವೆಲ್ಲರೂ ಕನ್ನಡದ ತೇರಲ್ಲಿ ಎಳಿತಕ್ಕಂಥ ವೀರ ಕನ್ನಡಿಗರಾಗಬೇಕು. ಆ ಕಿರಿಯಂತ ಮಗ ನಿಮಗೋಸ್ಕರ ಇನ್ನೊಂದು ಸಾಲ 6 ತಿಂಗಳ ಮರ್ತೋಗ್ಬಿಟ್ಟೆ. ಪುಸ್ತಕ ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂತ ದಾಹ ಮರೆತೇ ಹೋದು ಬಂದಾರಣ ವಿಮಯ ಮಿಂಚಿನ ದಾಳಿಯಲ್ಲಿ ಕ್ಷಮಿಸಿ ನನ್ನನು ತಪ್ಪು ನಿಮ್ಮದು ಬಿಟ್ಟು ನಿಮ್ಮದೇ ತೋಳಿನಲ್ಲಿ ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ದೇಹ. ಈ ಋಣಪ ಹೊಟ್ಟೋಗ್ಬೋದು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಸರ್ ಕಟೌಟು ಲೆವೆಲ್ ಸಿನಿಮಾದ ಪೋಸ್ಟ್ ನಾರಾಜಿಸ್ತಾರೆ. ಭಾಳ ಖುಷಿ ಆಯಿತು. ಅಂದರೆ ಅಲ್ಲಿ ಯಾವಾಗಲೂ ನನ್ನ ಹಳೆ ಇಂಟರ್ವ್ಯೂಗಳನ್ನ ಅಥವಾ ದರ್ಶನ್ ಸರ್ ಒಂದು ವೇದಿಕೆ, ನಾನು ಅವರು ಒಂದು ವೇದಿಕೆ ಎನಿಸ್ಕೊಂಡಾಗ ಅವರು ನನ್ನ ಕಾರ್ಯಕ್ರಮ ಬಂದಾಗ ಅವ್ರು ಮಾತು ಹೇಳಿದೆ. ನನಗೆ ಈ ದರ್ಶನ್ ಸರ್ ಅನ್ನೋ ವ್ಯಕ್ತಿ ಭಾಳ ಇಷ್ಟ. ಕಲಾವಿದರಾಗಿ ಒಂದು ಈರ್ಷೆ ಇದೆ. ಆ ಅಭಿಮಾನಿ ಒಳಗೆ ಎಂಥವ್ರಿಗೆ ಆದರೂ ಒಂದು ಈರ್ಷೆ ಮುಗಿಸುತ್ತೆ, ಅಸೂಯೆ ಮುಗಿಸುತ್ತೆ. ಅಷ್ಟು ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ. ಈ ಗಡಿ ಭಾಗದಲ್ಲೂ ಇಷ್ಟು ದೊಡ್ಡ ಆಚರಣೆ ಆಗ್ತದೆ. ಏಟು ಮುಂದೆ ನಿಲ್ಲಿಸೋ ಕಟೌಟು ಈ ಸರ್ಕಲಲ್ಲಿ ಬಂದಿದೆ ಅಂದರೆ ಅವರು ಬೆಳೆಸಿರೋ ಪ್ರೀತಿ ಕಣ್ತುಂಬಿ ಬರುತ್ತೆ. ಅವರು ಅವರ ಕಷ್ಟದ ದಿನಗಳು ಕಳೆದು ಬೇಗ ಅವರು ಹೊರಗೆ ಬಂದು ನಮ್ಮೆಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಮೊದಲಿನ ಥರ ಬದುಕ್ತಾರೆ ಅನ್ನೋ ಒಂದು
ಆಶೀರ್ವಾದ ಜೈ ಹಿಂದ್, ಜೈ ಕನ್ನಡ. ಕಳೆದ ತಿಂಗಳು ಆ ಚಿತ್ರ ಸ್ಟೇಜ್ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು.
ಮತ್ತು ಇಡೀ ಕರ್ನಾಟಕದಲ್ಲಿ ಸುಮಾರು 50ರಿಂದ 75 ಚಿತ್ರಮಂದಿರಗಳಲ್ಲಿ ತೆರೆಕೊಂಡಿದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಸ್ನೇಹಿತ ಮುರುಘಾ ಸಣ್ಣ ಕಾನೂನು, ಒಡೆ ಮುರುಘಾ ಮತ್ತು ಅಗ್ನಿಸಾಕ್ಷಿ ಇನ್ನೂ ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಲಿ, ಅವಕಾಶ ಅವರಿಗೆ ಇನ್ನೂ ಬರಲಿ ಅಂತೇಳಿ ತಾಯಿ ಭುವನೇಶ್ವರಲ್ಲಿ ಮತ್ತು ನನ್ನ ಊರು ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮ ಆಶೀರ್ವಾದ ಮತ್ತು ಶಿರ್ಡಿ ಸಾಯಿಬಾಬಾ ಆಶೀರ್ವಾದ ಸದಾ ಅವ್ರ ಮೇಲೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಡಿನಾಡು, ಜೈ ಕನ್ನಡ. ಟ್ರೈಲರ್ ಲಂಚ್ ಮಾಡೋದ ಸತೀಶ. All the best to the ಕನ್ನಡ ಈಗ ಇರೋದು ಆನೆಕಲ್ಲಲ್ಲಿ. ನಾನು ಎಲ್ಲಿರ್ತೀನೋ ಅಲ್ಲೇ ನನ್ನವ. ತಾಯಿಯ ಶಕ್ತಿ ಈ ಒಂದು ದೇವತೆ. ಮೊದಲನೇದಾಗಿ ನನ್ನ ಈ ಮಟ್ಟಕ್ಕೆ ಬೆಳೆಸಿದಂಥ ಪತ್ರಕರ್ತರಿಗೆ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ, ಬೆಸ್ಕಾಂ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರಿಗೂ ನನ್ನ ಮೊದಲನೇದಾಗಿ ಗಡಿನಾಡು ಕನ್ನಡದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಅತ್ತಿಬೆಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಗಡಿನಾಡು ಕನ್ನಡ ಯೋಜನೆ ವತಿಯಿಂದ ಏರ್ಪಡಿಸಿದ್ದೆವು. ಈ ಕಾರ್ಯಕ್ರಮಕ್ಕೆ ನನ್ನ ಮೆಚ್ಚಿನ ನಾರಾಯಣ ಸ್ವಾಮಿ ಅವರು ಆಗಮಿಸಿದರು. ನನ್ನ ಪೂಜ್ಯ ಗುರುಗಳು ಬಸವರಾಜ್ ಅವರು, ನನ್ನ ಬಾಸ್ ರವೀಂದ್ರನಾಥ್ ಪಟಾಪಟ್ ಅವರು, ಮಂಜುನಾಥ್ ದೇವ್ ಅವರು, ರೂಪೇಶ್ ರಾಜಣ್ಣವರು, ಖ್ಯಾತ ದಕ್ಷಿಣ ಭಾರತದ ಹೆಸರಾಂತ ನಟರು ವಶಿಷ್ಠ ಸಿಂಹ ಅವರು, ಉಸ್ಕೂರ್ ಮದ್ರಣ್ಣವರು ಮತ್ತು ಮುರಳಿ ಮೋಹನ್ ರವರು, ಮುನ್ರಾಜ್ ಅವರು, ನನ್ನ ಸಹೋದರ ಗಣೇಶ್ ಅವರು, ರಾಮಚಂದ್ರರವರು ಮತ್ತು ಇನ್ನೂ ಅನೇಕ ಜನ ನಾಯಕರುಗಳು ಆಗಮಿಸಿದರು. ಸೊ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾರು ಅನ್ನತೆ ಭಾವಿಸಬೇಡಿ. ತುಂಬ ಜನ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ನಿಮಗೆಲ್ಲ ನಾನು ಗಡಿನಾಡು ಕನ್ನಡ ಸೇವೆನ ಚಿರುಋಣಿಯಾಗಿರುತ್ತೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಅಣ್ಣ ಈ ತಾಲೂಕಿನ ಜನಪ್ರಿಯ ಶಾಸಕರು ಶಿವಣ್ಣವ್ರು ಬರಬೇಕಾಗಿತ್ತು. ಸೊ ಸೆಷನ್ ನಡೀತಾ ಇದೆ, ಹಾಗಾಗಿ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ನನಗೆ ಅಣ್ಣ ತಿಳಿಸಿದ್ರು. ಹಾಗಾಗಿ ಇವತ್ತು ಶಿವಣ್ಣವ್ರು ಬಂದಿಲ್ಲ. ಹಾಗಾಗಿ ನನ್ನ ಪಕ್ಷದ ನಾಯಕರು
ನಾರಾಯಣಸ್ವಾಮಣ್ಣವ್ರು ಬಂದಿದ್ದರು. ಮತ್ತು ನನ್ನ ಸಹೋದರ ಗಣೇಶ್ ನನಗೆ ಸುಮಾರು ಬೆನ್ನೆಲುಬು ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಪ್ರಮುಖರದ ಒಂದಷ್ಟು ಜನದು ಈ ಇದರಲ್ಲಿ ತಿಳಿಸ್ಬೇಕಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಬಾಸ್ ರವೀಂದ್ರನಾಥ್ ಪಟಾಪಟ್ಟವರು, ಮಧುರಣ್ಣವರು, ಟಿ ವಿ ಬಾಬಣ್ಣವರು, ಉಳ್ವಳ್ಳಿ ಶ್ರೀನಿವಾಸರವರು, ರಾಮಚಂದ್ರಣ್ಣವರು ಮತ್ತು ನಿಕಟಪೂರ್ವ ಅಭ್ಯರ್ಥಿ ರವೀಂದ್ರಣ್ಣವರು, ವಿಜಯನಗರ ನಿಕಟಪೂರ್ವ ಅಭ್ಯರ್ಥಿ ಕಾರ್ಪೊರೇಟರು ಅವರು ಸಹ ನನಗೆ ಆಶೀರ್ವಾದ ನೀಡಿದ್ದಾರೆ. ಕೃಷ್ಣ ಶೆಟ್ಟಿ ಅಣ್ಣವ್ರು ಇರ್ಬೋದು, ರಾಜೇಶ್ ಇರ್ಬೋದು, ನಮ್ಮ ಚೇರ್ಮನ್ನು ನಾರಾಯಣವರಾಗಿರ್ಬೋದು ಮತ್ತು ಇನ್ನೂ ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಹಾಗಾಗಿ ಎಲ್ರಿಗೂ ನಿಮ್ಮ ಸಹಕಾರಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಸದಾ ಯಾವಾಗಲೂ ಈಗಲೇ ಚಿರಋಣಿಯಾಗಿರ್ತೀನಿ. ಮತ್ತು ಈ ದಿನ ಅನೇಕ ಜನ ಬಡ ಕುಟುಂಬಗಳಿಗೆ ಅಕ್ಕಿ ವಿತರಣೆ ಆಗಿರ್ಬೋದು ಮತ್ತು ಬಡ ವಿಧವೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಮತ್ತು ಬೆಡ್ಶೀಟ್ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮ, ಸೊ ಎಲ್ಲ ಕಾರ್ಯಕ್ರಮವನ್ನು ಈ ದಿನ ಮಾಡಿದ್ರಿ. ಮತ್ತು ಈ ದಿನ ಆಟೋ ಚಾಲಕರ ಸಂಘದ ನಮ್ಮ ಗಡಿನಾಡು ಬೆಂಬಲದಿಂದ ಇವತ್ತು ಅಲ್ಲಿ ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಎಲ್ಲ ವಿಶೇಷವಾದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಪಟಾಪಟ ರವೀಂದ್ರನಾಥ್ ಅವರಿಗೆ ಮತ್ತು ಮಂಜುನಾಥ್ ದೇವ್ ಅವರಿಗೆ, ಗಣೇಶ್ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಡಿನಾಡು, ಜೈ ಕನ್ನಡ.